ಅಂದಿವ ಕಾಳಿಂಗ ಸರ್ಪಿ ಎಲ್ಲಿಗೆ ಹೊಂಟಿದಿ ಪ್ರಕ್ಷಿತ ರಾಜಾಗ ಒಂದು ಕಾಳಿಂಗ ಸರ್ಪ ಕಡಿದವ ಅವನಿಗೆ ಜೀವ ಮಾಡ್ಲಕ್ ಹೊಂಟಿನತ್ ಇವ ಬ್ರಾಹ್ಮಣ ಆ ಕಾಳಿಂಗ ಸರ್ಪದಿಂದ ಉಳಿಸೋ ಸಲುವಾಗಿ ನಾ ಹೊಂಟಿದ ನೀ ಯಾರಿದ್ದಿ ಅತ್ತ ಬ್ರಾಹ್ಮಣರ ಕೇಳಿದ್ರು ಅವಾಗ ಏನ್ ಹೇಳ್ತದ ನೀ ಉಳಿಸ್ಲಕ್ ಹೊಂಟು ಕಾಳಿಂಗ ಸರ್ಪೆ ನಾ ಇದ್ದಿ ನಂದು ನಿಂದು ಖುಬಿ ಇಲ್ಲೇ ಆಗಲಿ ಅತ್ತದು ಅಲ್ಯಾಕ ಮತ್ತೆ ಸುಳ್ಳೆ ಅಲ್ಲಿ ಹೋಗಿ ಕಡದು ಉಳಿಸೋದು ಬೇಡ ಇಲ್ಲೇ ನೋಡೋಣ ಹಾದಿ ಒಳಗೆ ನಿನ್ನ ಖುಬಿ ಇಲ್ಲೇ ತಿಳಿಲಿ ಅಂದ ಯಾರು ಎಷ್ಟು ಪರಿಣರದಾರ ಅನ್ನೋದು ಅಂದ ಬಳಕ ಅವ ಬ್ರಾಹ್ಮಣರು ಅಂದ್ರು ನೀ ಅದಕ್ಕೆ ಕಡಿತಿ ಕಡಿ ನಾ ಉಳಿಸ್ಲಿಕ್ಕೆ ಸಾಧ್ಯ ಇದ್ದೀನು ಕಡಿ ಇಲ್ಲಿ ಅಂದ ಹೌದು ದೊಡ್ಡದೊಂದು ಜಂಗಲದೊಳಗ ಆಲ ಮರ ಇತ್ತು ಇಂತ ಲಟ್ ಗಿಡ ದೊಡ್ಡ ಆಲದ ಮರ ಆ ಆಲದ ಮರಕ್ಕೆ ಎಷ್ಟೋ ಮಂದಿ ಋಷಿಗಳು ಕಾಲ ಮ್ಯಾಗ ಮಾಡಿ ಚೆಂಡ ತೆಳಗ ಮಾಡಿ ತಪಸ್ಸರಿದ್ರು ಆ ಆಲದ ಗಿಡ ಅಂತ ಲಟ್ ಆಲದ ಗಿಡ ಅಂತ ಆಲದ ಬೆಳೆದಿತ್ತು ಹೌದು ಆ ಆಲದ ಗಿಡದ ಬಳ್ಳಾಗ ನಿತ್ತು ಇದು ವಾದ ನಡೆದಿತ್ತು ಅವ್ರದ್ದು ಅವಾಗತ್ತನವ ನಾ ಈ ಆಲದ ಗಿಡದ ಬೇರಿಗೆ ನಾ ಕಡಿತೀಗ ಹೌದಲ್ಲ ಈ ಗಿಡ ಸುಟ್ಟು ಬೀಳ್ತವ ಸುಟ್ಟು ಬೀಳ್ತದ ನಿನ್ನ ಖುಬಿ ಇದ್ರ ಆ ಗಿಡ ಹೊಳ್ಳಿ ಚಿಗಸ ಈ ಮನುಷ್ಯ ವೇಷಧಾರಿಯಾಗಿದ್ದ ಕಾಳಿಂಗ ಸರ್ಪ ಐತೆ ಕಾಳಿಂಗ ಸರ್ಪ ಆಗಿಬಿಡ್ತು ಹೌದು ಆಲ ಗಿಡದ ಬೇರಿಗೆ ಕಡಿದು ಬಿಡ್ತು ಆಲ ಗಿಡದ ಬೇರಿಗೆ ಹೋಗಿ ಕಚ್ಚಿ ಬಿಡ್ತಾವ ಸರ್ಪ ಕಾಳಿಂಗ ಸರ್ಪ ಅವು ಯಾನ ಮಂದಿ ಋಷಿಗಳು 8 ಮಂದಿ ತಪಸ್ಸರಿ ಜೋತ್ ಬಿದ್ರಿ ಎಲ್ಲಾರು ಸುಟ್ಟು ಬೂದಿ ಆಗಿ ಕಸಿಂದ ಬಿದ್ದು ಬಿಡ್ತು ಅಂತ ಇಸಾದು ಬೂದಿ ಢಿಗ್ಗಿ ಆಗಿಬಿಡ್ತಾ ಬೂದಿ ಢಿಗ್ಗಿ ಆಗಿಬಿಡ್ತು ಬೂದಿ ಢಿಗ್ಗಿ ಆಯ್ತು ಅವಾಗ ಹೇಳ್ತದ ಕಾಳಿಂಗ ಸರ್ಪ ಏನಂತ ಈಗ ಬೂದಿ ಢಿಗ್ಗಿ ಬಿದ್ದದ ನೀ ಅದಕ್ಕೆ ಜೀವಂತ ಮಾಡು ಹೌದು ಬ್ರಾಹ್ಮಣರು ಅಂದ್ರೆ ಅದು ಸಾದಾ ವ್ಯಕ್ತಿಗಳಲ್ಲ ಅವರು ಯಾಕಂದ್ರೆ ಬ್ರಹ್ಮನಿಂದ ಆಶೀರ್ವಾದ ಪಡೆದಾರ ಅವರು ಹೌದಲ್ಲ ಬ್ರಹ್ಮಜ್ಞಾನಿಗಳದಾರ ಆ ಬೂದಿ ಎಲ್ಲ ಗ್ವಾಳೆ ಮಾಡಿ ಇವ ಮಂತ್ರ ಓದಲಕ್ ಚಾಲು ಮಾಡ್ದ ಆ ಬೂದಿ ಕೈಯಾಗ ಹಿಡಿದು ಮಂತ್ರ ಹೋದ್ರೆ ಇದ್ದಕ್ಕಿದ್ದಂಗ ಆಲದ ಮರ ಆಗಿ ನಿಂತು ಬಿಡ್ತದ ಅಂದ್ರೆ ಋಷಿಗಳು ಕಾಲ ಮೇಲೆ ಚಂಡ ತೆಳಗ ಅವರು ಆದ್ರೇನಿಲ್ಲ ಅವರು ಹೆಂಗಿದ್ರು ಹಂಗೆ ಜೋತ್ ಬಿದ್ರು ಈ ಕಾಳಿಂಗ ಸರ್ಪ ನೋಡಿ ಹುಚ್ಚಾಯ್ತು ಹೌದು ಇವ ಯಾನ ನಾ ಬೆಕ್ಕದಟ್ಟು ಕಡಿದ್ರು ಇವ ಪರೀಕ್ಷಿತ ರಾಜ ಉಳಿಸೋದು ಗಚ್ಚಿ ಬ್ರಾಹ್ಮಣ ನೀ ಉಳಿಸ್ತಿ ಹೌದು ನೀ ಅರ್ಧ ರಾಜಕೀಯ ತೊಳಕ್ ಹೊಂಟಿದಿ ಎಷ್ಟು ಆಸೆಕ್ಕಾಗಿ ಹೊಂಟಿದಿಲ್ಲ ಅಲ್ಲಿಗೆ ಶೃಂಗೇ ಋಷಿದು ವಾಕ್ಯ ಹೋಗ್ಯದ ಹೌದಲ್ಲ ಅದು ಸುಳ್ಳಾಗಲಕ್ಕ ಸಾಧ್ಯ ಋಷಿ ಆಡಿದ ವಾಕ್ಯ ಹುಸಿ ಹೋಗಬಾರ್ದು ಅಲ್ಲಿ ನೀ ಬರಬೇಡ ಹೌದು ನೀ ಅರ್ಧ ರಾಜಕೀಯ ನಾ ನಿನಗೆ ಇಲ್ಲೇ ಕೊಡ್ತಾ ಹಾದ್ಯಾಗ ಆ ರಾಜಕೀಯ ಕಿಮ್ಮತ್ ಇಲ್ಲೇ ಕೊಡ್ತಾ ಖರೆ ಅಲ್ಲಿ ಬರಬೇಡ ಕೊಡು ಅಂದವ ಬ್ರಾಹ್ಮಣ ಹೌದು ಕೊಡು ಅಂದ ಬಳಕ ಅಲ್ಲಿ 3 ಕಣ್ಣಿನ ಹುತ್ತಿತ್ತು ಆ ಹುತ್ತಿನೊಳಗೆ ಕೈ ಹಾಕಂದವ ಬಹುತೇಕ ಮತ್ತೊಂದು ಹಾವು ಕಡ್ಸಂಗ್ ಕಾಣಿಸ್ತಾನ ಆ ಹುತ್ತಿನೊಳಗೆ ಕೈ ಹಾಕತ್ ಹೇಳ್ತು ಕಾಳಿಂಗ ಸರ್ಪ ಅವಾಗ ಅವರು ಬ್ರಾಹ್ಮಣ ಅಜ್ಜ ಆ ಹುತ್ತಿನೊಳಗೆ ಕೈ ಹಾಕದ ಹುತ್ತಿನೊಳಗೆ ಕೈ ಹಾಕದಳ 7 ರಂಜುನಿಗೆ ಐಶ್ವರ್ಯ ತುಂಬಿತ್ತಲ್ಲಿ ನಿಧಿ ಇತ್ತದರ ಹುತ್ತನಾಗ ಇದು ತೋಂಡ ಬಾಳೆ ಮಾಡು ಖರೆ ಅಲ್ಲಿಗೆ ಬರಬಾರ್ದು ಅಂದಕ್ಕೆ ಆ ಬ್ರಾಹ್ಮಣರಿಗೆ ಆಶೀರ್ವಾದ ಮಾಡಿ ಆ 7 ಹಂಡೆ ನಿಧಿ ಕೊಟ್ಟು ಇವ ಬಂದು ಬಿಟ್ಟ ಹೌದು ಕಾಳಿಂಗ ಸರ್ಪ ಎಲ್ಲಿಗೆ ಬತ್ತು ಹೊಯ್ತು ನೋಡ್ರಿ ಪರೀಕ್ಷಿತ ರಾಜನ ವಾಡ್ಯಾಕ ಅವನು ವಾಡ್ಯಾಕ ಹೋಯ್ತು ಆ ವಾಡ್ಯಾದೊಳಗೆ ಒಬ್ಬಕ್ಕಿ ಹೆಣ್ಣು ಮಗಳು ಬಾರಿ ಕೈ ಮಾರ್ಕೊತ ಬಂದಳು ಮತ್ತ ಅಲ್ಲಿ ಹೋಗಿ ನೋಡ್ತಾನ ಎಷ್ಟು ಬಂಧನದೊಳಗೆ ಇಟ್ಟಾರ ಅವನಿಗೆ ಮ್ಯಾಗ ಕಾಜಿನ ಕಂಬದೊಳಗೆ ಇಟ್ಟಾರ ಹಜಾರ್ ಮಂದಿ ಅವನಿಗೆ ಊಟಕ್ಕೆ ಪರೀಕ್ಷೆ ಮಾಡಿ ಕೊಡ್ತಾರ ಇಲ್ಲಿ ಹೆಂಗ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಕೋತ ನಿಂತಿದ್ದು ಆ ಕಾಳಿಂಗ ಸರ್ಪ ಒಬ್ಬಕ್ಕಿ ಹೆಣ್ಣು ಮಗಳು ಬುಟ್ಟಿ ಒಳಗೆ ಬಾರಿ ಕೈ ಮಾರ್ಕೊತ ಬಂದಳು ಆ ಬಾರಿ ಕೈ ಒಳಗೆ ಸಣ್ಣ ಕೂದಲಟ್ಟು ಕ್ರಿಮಿಯಾಗಿ ಒಳಗೆ ಹೋಗಿಬಿಡ್ತು ಮಾಯ ರೂಪದಿಂದ ಅವಾಗ ಆ ಕಾಂಜಿನ ಕಂಬದೊಳಗೆ ಕೂತು ಪರೀಕ್ಷಿತ ರಾಜನ ದೃಷ್ಟಿ ಹೋಯ್ತು ಆ ಬಾರಿ ಹಣ್ಣಿನ ಮ್ಯಾಗ ಬುಟ್ಟಿಯಾಗ ತಂದಾಳ ಒಬ್ಬಕ್ಕಿ ಹೆಣ್ಣು ಮಗಳು ಹೌದು ನನಗೆ ಬಾರಿ ಕೈ ಕೊಡ್ರಿ ಅಂತೇಳಿ ಸೂಟಿ ಮಾಡ್ದ ಆ ಹೆಣ್ಣು ಮಗಳ ಕೈಲಿ ಬಾರಿ ಕೈ ತಗೊಂಡು 1000 ಮಂದಿ ಪರೀಕ್ಷೆ ಮಾಡಿ ಮ್ಯಾಗ ಕೊಟ್ರು ಬಾರಿ ಕೈ ತಿಲ್ಲಿ ರಾಜರ ಬಾರಿ ಹಣ್ಣ ತಿಲ್ಲಿ ಅಂತ ಹೇಳಿ ಮ್ಯಾಗ ಕೊಡ್ತಾರ ಅವಾಗ ಪರೀಕ್ಷಿತ ರಾಜ ಕಾಜಿನ ಕಂಬದೊಳಗ ಆ ಹಣ್ಣು ತಗೊಂಡು ಒಡವಿ ತಿನ್ಬೇಕತ್ತಾನ ಕ್ರಿಮಿ ಕಾಣಿಸಿಬಿಡ್ತು ಸಣ್ಣ ಕ್ರಿಮಿ ಅವ ಏನಂದ ಯಪ್ಪ ಕಾಳಿಂಗ ಸರ್ಪ ಅಂದ್ ಬಿಟ್ಟು ಮತ್ತೇನಾದ್ರಿ ಅಲ್ಲಿ ಬಾರಿ ಹಣ್ಣನ್ನು ಒಡೆದು ಗಜ್ಜಿ ಅದು ಸಾಣದಿದ್ದು ಎಟ್ಟಾಯ್ತು ಎಂತ ಹೆಡಿ ತೆಗೆದ ಮ್ಯಾಗ ಕಾಂಜಿನ ಕಂಬದೊಳಗೆ ಅಲ್ಲೇ ಕಚ್ಚಿ ಬಿಡ್ತು ಸುಟ್ಟು ಕಾಂಜಿನ ಕಂಬ ಅವ ಸುಟ್ಟು ಬೂದಿಯಾಗಿ ನೀರಿನಾಗ ಬಿದ್ದು
ಅಲ್ಲಿ ಏನು ಮಾಡಿದ್ರು? ಏನಾಗುತ್ತದ? ಅಲ್ಲಿ ಗೀತಾ ಪಾರಾಯಣ ನಡೆದಿತ್ತು. 7 ದಿನ ಹಗಲು ರಾತ್ರಿ ಗೀತಾ ಪಾರಾಯಣ ನಡೆದಿತ್ತು. ಎದ್ರ ಕಾಲಾಗ? ಅವನಿಗೆ ಉಳಿಸು ಕಾಲ. ಹೌದು, ಶ್ರವಣ. ಅವಾಗ ಅಲ್ಲಿ ಶ್ರಾವಣ ಭಕ್ತಿ ಕೇಳಿ 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 7 ದಿನದೊಳಗ ಸುಟ್ಟ ಬೂದಿ ಆದ್ರ ಮಿರಿ ಪರೀಕ್ಷಿತ ರಾಜ ಮೋಕ್ಷಕ್ಕೆ ಹೋಗ್ಯಾನ. ಯಾನ್ ಕೇಳಿ? ಗೀತಾ ಪಾರಾಯಣ ಕೇಳಿ. ನಿಮಗೊಂದು ಮಾತಿಲ್ಲಿ ಹೇಳುದದ, ಹೇಳ್ರಲ್ಲ. ಏನ್ ಹೇಳ್ತೀರಿ? ನೀವು ಸತ್ತವ್ರ ಮುಂದೆ ಭಜನಿ ಹಚ್ತೀರಿ. ಭಜನ ಹಚ್ತಾರಲ್ಲ, ಹೌದಿಲ್ರಿ? ಹೌದು. ಎಲ್ಲಿದ ಹಿಂದ ಬತ್ತು ಅಂತ ಕೇಳಿದ್ರಿ, ಇಲ್ಲಿದ ಹಿಂದ ಬತ್ತು. ಈಗ ನೀವು ಸತ್ತವ್ರ ಮುಂದೆ ಭಜನ ಹಚ್ತಿರಲ್ಲ, ಹಚ್ತಾರ. ಅದು ಎಲ್ಲಿದ ಹಿಂದ ಬತ್ತು ಅಂದ್ರೆ ಪರೀಕ್ಷಿತ ರಾಜನಿಂದ ಬತ್ತು. ಅವ ಸತ್ತು ಸುಟ್ಟು ಬೂದಿಯಾಗಿ ಬಿದ್ದರು ಕೂಡ ಆ ಗೀತಾ ಶ್ರವಣ ಕೇಳಿ ಕೇಳಿ, ಗೀತಾ ಪಾರಾಯಣ ಕೇಳಿ ಕೇಳಿ ಅವನಿಗೆ ಸ್ವರ್ಗ ಸಿಕ್ಕದ, ಮೋಕ್ಷ ಹೊಂದನ. ಅಂದಿರ್ ಹಿಡ್ಕೊಂಡು ಇಂದಿವರೆಗೆ ಅವರು ತೀರ್ಕೊಂಡು ಅವ್ರ ಮುಂದೆ ಭಜನಾ ಕೀರ್ತನ ಮಾಡಿ ಇವರು ಮೋಕ್ಷಕ್ಕೆ ಸಿಗಲಿ ಅಂತ ಹೇಳಿ ಈಗ ಅದೇ ಪಂಥ ಈಗ ನಡೆದ. ಹೌದು. ಅದಕ್ಕೆ ಇಲ್ಲಿ ಏನ್ ಹೇಳುದ, ಶ್ರಾವಣ ಭಕ್ತಿ ಇದು ಯಾವ ಜಾಗಕ್ಕಾಯ್ತು ಅಂದ್ರೆ ಇದು ಶ್ರವಣ ಮಾಸದೊಳಗಾಯ್ತು. ಹೌದು. ಹೆಂಗ? ಅದಕ್ಕೆ ಹೇಳುದ ಇದು ಕಾಳಿಂಗ ಸರ್ಪ ಬಂದ ಕೇಳಿ ಬಾರಿ ಹಣ್ಣಿನಾಗ ಪರಿಚಿತ ರಾಜರ ಕಚ್ಚಲು ಹೋಗಿ ಗಾಜಿನ ಕಂಬದಾಗ ಗೀತಾ ಪಾರಾಯಣ ಹಚ್ಚಿ ಶ್ರವಣ ಭಕ್ತಿ ಮಾಡಿದ್ರ ಮೋಕ್ಷ ಪರಿಚಿತಾಗ ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಯಾವನನ್ನ ಅಗರಖೇಡ ಗ್ರಾಮದ ಸಣ್ಣ ಮಕ್ಕಳೆಲ್ಲ ಕೂಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಾರೆ ಗಜಾನಂದು. ಹೌದಲ್ಲ? ತಾವೆಲ್ಲರೂ ಊರ ಹಿರಿಯರು ತಾವೆಲ್ಲರೂ ಒಳ್ಳೆ ಅನುಭವದ 2 ಸಂಘಗಳನ್ನು ಬರಮಾಡಿಕೊಂಡು ಎರಡೂ ಸಂಘದ ಕಾರ್ಯಕ್ರಮ ಬಹಳ ಒಳ್ಳೇದು ನಡೆದದ. ಹೌದು. ಇಲ್ಲಿನೂ ಸಾಕಾಗಟ್ಟ ಮುಂದೆ ಜಾಗ ಅದ ಆ ಕಡೆ ದೂರ ಕುಂಡ್ರಬೇಡ್ರಿ. ಶನಿ ಬರ್ತೀರಿ. ಯಾವಾಗಲೂ ನಿಮಗೆ ಹೇಳ್ತೀನು,
ವೇದಿಕೆ ಈ ಕಾಡಿ ಆ ಕಾಡಿ ತುಂಬ್ಕೋತ ಹೋಗ್ಬೇಕು. ಹೆಂಗ ನೀವು ಯಾವಾದೇ ಕಾರ್ಯ ಮಾಡ್ರಿ, ಹಾ ಶುಭ ಕಾರ್ಯ ಮಾಡ್ರಿ, ಲಗ್ನದಿರ್ಲಿ, ಗಟ್ಟಿ ಮಾಡುವುದಿರ್ಲಿ, ದೇವಸ್ಥಾನ ಕಾರ್ಯಗಳು ಇರ್ಲಿ, ವೇದಿಕೆ ಮುಂದಿನ ಹಿಡಿದು ತುಂಬ್ಕೋತ ಹಿಂದೆ ಹೋಗ್ಬೇಕು. ಕಾಡಿದ ಎದಕ್ಕೆ ತುಂಬ್ಕೋತ ಆ ಕಾಡಿ ಹೋಗ್ಬೇಕು. ಆ ಕಾಡಿ ತುಂಬಿ ಎದಕ್ಕೆ ನಡಬಾರ್ಕ ಫಳ್ಳ ಉಳಿಬಾರ್ದು. ಹೌದು ಹೌದು ಹೌದು. ಇಲ್ಲಿ ಹಂಗಾರ ಕೂತಿರಿ ಕುಂಡ್ರಿ ಯಾವಾಗಾನು ನಿಮಗೆ ಶುಭ ಕಾರ್ಯ ಹೇಳ್ತಾ. ಯಾಕೆ ಜಾಳಿಗೆ ದೂರ ಬೀಳ್ತಾವತ್ತೀರಿ? ಇವು ನಮಗೆ ಸಮಯಕ್ಕೆ ಹತ್ತತಾವ. ಮಹಾರಾಜ್ರ ಯಾಕೆ ಆ ಕಡೆ ದೂರ ಯಾಕೆ ಕುಂಡ್ರ ಬಿಡ್ರತ್ತೀರಿ? ಇಲ್ಲೇ ಕಾಲಾಗಿ ಯಾಕತ್ತೀರಿ ನೀವು? ಎಲ್ಲದಕ್ಕೂ ಒಂದು ನಿಯಮ ಅದ. ಏನದ ಅಂತ ನಿಯಮ? ನೇಮ ಬಿಟ್ಟು ಇರಬಾರ್ದು. ಏನದ ನೇಮ ಅಂತದು? ನೇಮ ಬಿಟ್ಟು ಇದ್ರೆ ಏನಾಗ್ತದ? ಏನಾಗ್ತದತ್ತೀರಿ? ಗಣಪತಿಗೆ ಹಾ ಒಬ್ಬ ಹುಡುಗ ಒಂದು 20-30 ವರ್ಷದ ಹುಡುಗ ತೀರ್ಕೊಂಡಿತ್ತ. 20-30 ವರ್ಷದ ಹುಡುಗ ತೀರ್ಕೊಳ್ಳೋಣ ಒಂದೇ ಮಗ ತೀರ್ಕೊಳ್ಳೋಣ ಒಯ್ಲತ್ತಾರ. ಎಲ್ಲರಿಗೂ ಬಹಳ ದುಃಖ ಆಗ್ಯದ. ದುಃಖ ಆಗುದಿಲ್ಲ ಮತ್ತ. ಆ ಹೆಣದ ಮುಂದೆ ಗಣಪತಿ ಕುಣಿಲಕತ್ತೀರಿ ಬಂದು ಡ್ಯಾನ್ಸ್ ಮಾಡ್ಲಕತ್ತ. ಡ್ಯಾನ್ಸ್ ಮಾಡ್ಕೋತ ಹೊಂಟ ಗಣಪತಿ. ಅವ ಗಣಪತಿ ಮಾಡಲಕ್ ನೀವು ಡ್ಯಾನ್ಸ್ ಮಾಡ್ಬೇಡ್ರಿ. ಮತ್ತೆ ನಿಮ್ಗೆ ಹೇಳ್ಬೇಕಲ್ಲ, ನಾ ಹೇಳಿದ್ರೆ ತಿಳಿಯಾಲಿ ನಿಮ್ಗೆ. ಆ ಗಣಪತಿ ಬಂದ ಸತ್ ಹೆಣದ ಮುಂದೆ ಡ್ಯಾನ್ಸ್ ಮಾಡ್ಕೋತು ಹೊಂಟ ತಗಸ್ಯಾಗ ಎಲ್ಲಾ ಮಂದಿ ಗಣಪತಿಗೆ ಬೇಯ್ದಿರತ್ತ. ಬೇವ್ರಲ್ಲಿ ಇರ್ಲಾಕ ಮಗ ಸೊಂಡಿ ಮಾಡ್ಕೊಂಡು ಏನೋ ನಮ್ಮಲ್ಲಿ ಒಂದು ಮಗ ಸತ್ತಾನ, ಒಂದೇ ಮಗ. ಅವ್ರಿಗೆ ಎಷ್ಟು ದುಃಖ ಆಗ್ಯದ? ತಾಯಿ ತಂದಿ ಎಷ್ಟು ದುಃಖ ಆಗ್ಯದ? ಇಡೀ ಊರಿಗೆ ದುಃಖ ಆಗ್ಯದ. ಮತ್ತ ನೀ ಕುಣಿತಿ ಅಂದ್ರ ಆ ಗಣಪತಿಗೆ ಬೇಯ್ದಿರತ್ತ. ಅಗಸ್ಯಾಗ ಹೆಣದ ಮುಂದೆ ಕುಣಿಲತ್ತಣ. ಗಣಪತಿ ಅಂದತ್ತ ಯಾನ್ ಕೆಟ್ಟ ಕಲಿಯುಗ ಅದಪ್ಪ ಇದು. ನನಗ ಒಳಗೆ ಇಡೀ ಊರ DJ ಹಚ್ಚಿ ಕುಣಿತೀರೇನೋ ಅಂದತ್ತವ. ನಾ ಯಾರಿಗೆ ಯಾರಿಗಾರಿ ಅಂದಿಲ್ಲ. ಯಾನರಿ ನಾವ್ ಒಬ್ಬ ಕುಣಿಲಾತ್ರಿ ಎಟ್ಟು ಬ್ಯಾರು, ಒಬ್ಬ ಕುಣಿಲಾತ್ರಿ ಎಟ್ಟು ಬ್ಯಾನ್ ಆಗ್ಯಾವ ನಿಮಗ. ಹೌದೌದು. ನನಗೆ ಒಯ್ಯಾಳಾಗ ಬಾಳೆ ಗಿಡ ಹಚ್ತೀರಿ, ಗುಲ ಹಚ್ತೀರಿ, ಕುಣ್ಕೋತ್ ಬೆಳಗ್ಗೆ 12-1 ಒಯ್ತೀರಿ. ನಾ ಏನ್ರಿ ಅಂದಿದ ನಿಮ್ಗ? ಗಪ್ ಚಿಪ್ಪಿದಲ್ಲ. ನಾವು ಒಬ್ಬ ಕುಣ್ಯಾನ ನಿಮ್ಗೆ ಎಷ್ಟು ತರಾಸಾಗ್ಯದ. ಹೌದು ಹೌದು ಹೌದು. ಯಾಕೆ ಹೇಳುದಂದ್ರೆ ಯಾಕ ಯಾವ ಮನುಷ್ಯನಲ್ಲಿ ಅಜ್ಞಾನ ಅದ, ಅಜ್ಞಾನ ತೆಗಿ ಕಾಲಾಗೆ ಇದು ಅನುಭವದ ಸೇವಾ ಇಲ್ಲಿ ಹೇಳುವುದದ. ಹೌದಲ್ಲ. ಇಲ್ಲಿ ದ್ವಾರದು ಮತ್ತು ಸಾಣದ ಇರುವುದಿಲ್ಲ. ಎಲ್ಲಿ ಜ್ಞಾನ ಇರ್ತದ ಅವನಿಗೆ ದ್ವಾರದ ಮಾಡೋದಿರ್ತದ. ಹೌದು ಹೌದು. ಒಬ್ಬ ರಾಜ 3 ಮಂದಿ ಮಕ್ಕಳು. 3 ಮಂದಿ ಮಕ್ಕಳು. ಪಟ್ಟು ಯಾರಿಗೆ ಕಟ್ಟಬೇಕು? ಗುರುಜಿ ಹೇಳೋರು ಕೇಳಿಲ್ಲ ನಿಮ್ಗ? ಹಿರಿ ಮಗನಿಗೆ ಕಟ್ಟಬೇಕಂತ ಹೇಳಿ ಅವನು ತನ್ನ ಗುರುವಿನ ಕಡೆ ಹೋದ. ಏನತ್ತ ಅವ ರಾಜ, ನನ್ನ 3 ಮಂದಿ ಮಕ್ಕಳವ, ಪಟ್ಟು ಯಾರಿಗೆ ಕಟ್ಟತ್ತೀರಿ ಅಂತ ಕೇಳ್ದವ. ಹೌದು. ಅವ ಅಂದ ಹಿಂಗ್ಯಾನ ಕಟ್ಟಬೇಡ ನಾವು, ನಾ ಹೇಳ್ದಂಗ ಪರೀಕ್ಷೆ ಮಾಡಿ ಕಟ್ಟ. ನಾವು ಪರೀಕ್ಷೆ ಮಾಡಿ ಕಟ್ಟವ್ರಿ. ಹಂಗ ಅವ್ರಿಗೆ 3 ಮಕ್ಕಳಿಗೆ ಒಂದೊಂದು ಚೀಲ್ ಎರಡು ಚೆಂಡು ಹೂವಿನ ಬೀಜ ಕೊಡು. ಬೀಜ ಕೊಡು. 3 ವರ್ಷ ನೀನು ಕಾಶಿಗೆ ಹೋಗು, ತೀರ್ಥಕ್ಷೇತ್ರ ಮಾಡು 3 ವರ್ಷ. 3 ವರ್ಷದ ಮ್ಯಾಗ ಕರೆಕ್ಟ್ ಬೀಜ ನೀ ಕೊಟ್ಟುದು ಯಾವ ಹೊಳ್ಳಿ ನಿನಗೆ ಕೊಡ್ತಾನ 3 ವರ್ಷ ಮ್ಯಾಗ ಹೊಳ್ಳಿ ಬಂದ ಬಳಕ ಅವನಿಗೆ ಪಟ್ಟು ಮಾಡವ. ಹೌದು ಹೌದು ಹೌದು. ಅವ ಗುರುಗಳ ಮಾತು ಕೇಳಿ ಬಂದವ. 3 ಮಕ್ಕಳಿಗೆ ಕರ್ದ. ಹೌದು. ನಿಮಗೆ 3 ಮಂದಿಗೆ ಒಂದೊಂದು ಚೆಂಡು ಹೂವಿನ ಬೀಜ 3 ಚೀಲ ಕೊಡ್ತಾ. ಹೌದು. ನಾ ಕಾಶಿ ತೀರ್ಥಕ್ಷೇತ್ರಕ್ಕೆ ನಾ ಹೋಗವ. ಹೌದಲ್ಲ. ನಾ ಹೊಳ್ಳಿ ಬರೋಣ ಕರೆಕ್ಟ್ ನಾ ಹೆಂಗ ಕೊಟ್ಟಿದ್ ಹಂಗ ನನಗ ನೀ ಕೊಡ್ಬೇಕು. ಇದಕ್ಕಿದ್ದಂಗ ನನ್ನ ಬೀಜ ನನಗೆ ವಾಪಸ್ಬೇಕು ಕೊಡ್ಬೇಕು. ಯಾಕಾಗಲ್ಲ ಅಂತ ಹೇಳಿ ಅವ್ರ ಕೈಯಾಗ 3 ಮಂದಿ ಮಕ್ಕಳ ಕೊಟ್ಟು ಹೋಗ್ಬಿಟ್ಟವ. ಹೊಂಟ ದೊಡ್ಡ ಒಂದು ನಮೂನು ಮಾಡ್ದ. ನಮ್ಮಪ್ಪ ನನಗೆ ಬೀಜ ನಾ ಎಟ್ಟು ಕೊಟ್ಟಿದಟ್ಟು ಕೊಡುವಂದ ನಾನು 3 ವರ್ಷದ ಮ್ಯಾಗ ಬರೋಣ. ಏನ್ ಮಾಡ್ತಾನ ದೊಡ್ಡವ? ಅವನಿಗೆ ನನಗೆ ಪಟ್ಟು ಕಟ್ತೀನಿ ಅಂದ. ಅವ ಏನು ಮಾಡೋದು ದೊಡ್ಡವ, ಈಗ ಇವು ಬೀಜ ಮಾರ್ಬೇಕು. ಮಾರಿ 3 ವರ್ಷನಾಗ ಬರ್ತಾನ. ಅವ ಎಂದ ಬರ್ತಾನ ನೋಡು, ಪಟ್ನೆ ಕೊಂಡ ತಂದ ಕೇಸಿ ಹೆಂಗಿದ್ದಂಗ ಒಂದು ಚೀಲ ಕೊಟ್ಟು ಬಿಡ್ಬೇಕು. ಹೌದಲ್ಲ. ಅಲ್ಲಿ ತನ ಇಟ್ಕೋಬಾರ್ದು ಅಂತೇಳಿ ಆ ಬೀಜ ಒಯ್ದು ಮಾರಿಬಿಟ್ಟವ ದೊಡ್ಡವ. ಹೌದು. ಅಪ್ಪ ಎಂದ ಬರ್ತಾನ ಅಂದ್ಕೊಂಡು ತರುದು, ಹೋಗಿ ಇಂಡಿಗೆ ಹೋಗಿ ತಂದು ಕೊಟ್ಟು ಬಿಡುದು. ಹೌದು. ಅಂದ ನಡುವೆ ನಾವು ವಿಚಾರ ಮಾಡ್ದ. ಅವ ಏನತ್ತಾನ? ಅವ ದೊಡ್ಡದೊಂದು 50,000 ಕೊಟ್ಟು ಒಂದು 4-5 ಚಿಜೂರಿ ತೆರಿಬೇಕಂದ ನಾವು. ತಿಜೋರಿ ಒಂದರದಾಗ ಒಂದ್ರ ಚೀಲ್ನಾಗ ಒಂದು, ಅದರಾಗ ಒಂದು 50 ಥರ ಹಾಕಿ ಅವು ಒಟ್ಟು ಕೊಳಿಲಾಗ ಮಾಡಿ ಒಳಗೆ ಚೀಲ್ನಾಗ ಹಾಕಿ ಚಿಜೂರಿಯಾಗ ಹಾಕಿ ಹಿಂಗೆ ಒತ್ತಿ ಇಟ್ಬಿಟ್ಟು ಪ್ಯಾಕ್ ಅಗ್ದಿ ಕೀಲಿಗಿಲಿ ಹಾಕಿ ನಮ್ಮ ಅಪ್ಪ ಎಂದ ಬರ್ತಾನ ಅಂದೆ ತೆಗೆದು ಕೊಡ್ಬೇಕಂತ ಹೇಳಿ ಅಲ್ಲಿ ತನ ತೆಗೆಬಾರ್ದು ಅಂತ ಹೇಳಿ ಅವ ಒಳಗಿಟ್ಬಿಟ್ಟ. ಹೌದು. ಅವಾಗ ಎಲ್ಲಕ್ಕಿಂತ ಸಣ್ಣವ ಅವ ಏನು ಮಾಡ್ದ? ತನಗ ತಿಳಿದಂಗ ತಾ ಮಾಡಿಬಿಟ್ಟ. ಹೌದು.
ಮಾಡ್ದ. ಹೌದು. ಅಪ್ಪ ಬಂದ ಯಾವಾಗ 3 ವರ್ಷದ ಮ್ಯಾಗ. ಹಾ. ನಾ ಯಾನ್ ಕೊಟ್ಟಿದ್ದ ಬೀಜ ತೊಗೊಂಬರಿ ಅಂದ. ದೊಡ್ಡ ಮಗನಿಗೆ ಕರೆದನ್ರಿ ಮೊದಲ ಕದರ ಅವ ಅಂದ ದಂಬರಿ ಇಂಡಿಗೆ ಹೋಗಿ ಬರ್ತೀನಿ ಅಂದ ನಾವು ದೊಡ್ಡ ಮಗ. ಹಾ. ಯಾಕೋ ನಾ ಅಲ್ಲೇ ಇಟ್ಟಿದ್ದ ನಾವು. ಹಾ, ಮಾರಿದ ಬೀಜನ ಅಲ್ಲೇ ಮಾಡಿದಿ. ಮಾರಿದ ನೀ ಮಾರಿದಿ. ನಡುವಿನ ಅವನಿಗೆ ಕರೆದ, ಏಯ್ ನಿನ್ನೂ ಬೀಜ ತೊಗೊಂಬ ಅಂದ. ಅವ ತೆಗದ್ರಿ ಅವಾಗ ಟ್ರಂಕ. ಹಾ, ತಿಜೋರಿ ಅಂದ್ ತಿಜೋರಿ ಅದರಂದ್ ಚೀಲ್ನಾಗ 2 ವರ್ಷ ಹೋಗು 3 ವರ್ಷಕ್ಕೆ ಹೊಳಿ ಬಂದ ಪೂರಾ ಬೀಜ ಕೊಡ್ತೀವ್ರಿ. ಅದು ಕುಳಿತ 3 ವರ್ಷ ತನ ಬೀಜ ಎಲ್ಲ ಕೊಡ್ತೀವಿ. ಹೌದು. ದೊಡ್ಡವನಿಗೆ ಏನತ್ತಾನ ಅವ ದೊಡ್ಡವನಿಗೆ ಅಂದ, ಅಲ್ಲೋ ಬೀಜ ಮಾರೋದು ನಿನ್ನ ಕೈಯಾಗ ಬೀಜ ಕೊಟ್ಟಿದ್ ಬೀಜ ಮಾರ್ತಾರ ಹೌದಿಲ್ರಿ? ಹೌದಲ್ಲ, ಬೀಜ ಮಾರ್ತಾರೇನು? ಈಗ ಬೀಜ ಮಾರಿದೆ ಅಂದ್ರ ಈಗ ಬೀಜ ಮಾರಿದೆ ಅಂದ್ರೆ ನನ್ನ ರಾಜ್ಯ ಮಾರುತಿ ಮಗನ ನಿನಗೆ ಪಟ್ಟು ಕಟ್ಟುವುದಿಲ್ಲ. ದೊಡ್ಡ ಮಗನಿಗೆ ಇದು ದೊಡ್ಡ ಮಗನಿಗೆ ಹೇಳ್ತಾನ. ಹೌದು. ನಿನ್ನ ಕೈಯಾಗ ನಾ ಬೀಜ ಸಂಭಾಳಿಸತ್ ಹೇಳಿ ನಿನ್ನ ಕೈಯಾಗ ಕೊಟ್ರ ಬೀಜ ಮಾರಿದೆ ಅಂದ್ರೆ ರಾಜ್ಯ ಹಂಗ ಆಡ್ತೀನಿ. ರಾಜ್ಯರೇ ಹೆಂಗ್ ಇಡ್ತೀನಿ? ರಾಜ್ಯ ಇಡುದಿಲ್ಲ, ನನ್ನ ರಾಜ್ಯನೇ ಮಾರಿ ತಿಂದು ಬಿಡ್ತೀನಿ. ಹೌದು ಹೌದು ಹೌದು. ನಿನಗೆ ನಾ ಪಟ್ಟು ಕಟ್ಟೋದಿಲ್ಲ ಸರಿ ಅನ್ನ. ಸರಿ ಬಾಜುಕ್ಕ ಅವನ ನಡುವಿನ ಅವನಿಗೆ ಕರೆದ, ತಂದು ಕೊಳತು ಬೀಜ ಇಟ್ಟ. ಏನ್ ಮಾಡಿದಿ ಇಲ್ಲಿ ಯಾವ ನೋಡೋಣ. ನಾ ಕೊಟ್ಟುದು ಬೀಜ ಕೊಳಸಿ ಕಾಂತಿ ನಂಗ ಮಾಡಿದೆ ಅಂದ್ರೆ ನನ್ನ ರಾಜ್ಯ ಹಾಳು ಮಾಡ್ತಿ. ಹೌದು ಹೌದು. ಹೆಂಗ ಬೀಜ ಹಾಳು ಮಾಡಿದೆ? ನೀ ಬೀಜ ಹೆಂಗ ಹಾಳು ಮಾಡಿದಿ, ನನ್ನ ರಾಜ್ಯ ಹಾಳು ಮಾಡ್ತಿ. ನಿನಗೂ ಪಟ್ಟು ಕಟ್ಟುವುದಿಲ್ಲ ಸರಿ. ಸರಿ ಬಾಜುಕ್ಕ ಸಣ್ಣವನಿಗೆ ಕರೆದ, ಏ ಬಾಬಾ ಬಾ ಬಾ ಅಂದ. ನಿನ್ನೂ ಎಲ್ಲವ ಬೀಜ, ನನ್ನೂ ಎಲ್ಲವ ಬೀಜ ತಂದ್ರೆ ನಡಿ ಹಿಂದೆ ಒಕ್ಕಾರ್ದಾಗ ಅಂದ. ರಾಜವಾಡ್ಯದ ಹಿಂದಿನ ಮಗನ್ ನಡ್ರಿ ಜರ ನಡಿ ಅಂದ. 20 ಎಕ್ಕರ್ ಹಾಕಿ 20 ಎಕ್ಕರ್ ಬೆಳೆದಿದ. 100 ಚೀಲಿನ ತೆಪ್ಪಿ ಹೊಡೆದಿದವ ಬೀಜ. 100 ಚೀಲಿನ ಬೆಳೆಸಿ 100 ಚೀಲಿನ ತೆಪ್ಪಿತ್ತು. ಹೊಲ್ದಾಗ ಅಟ್ಟೆ ಹೊಯ್ದಾಡ್ತಿತ್ತು ಬೆಳಿ. ಹೊಲ್ದಾಗ ಅಟ್ಟಿ ಅದ. ಇಲ್ಲಿ ತೆಪ್ಪಿ ನೋಡಂದ. ತಲೆ ಮ್ಯಾಲ ಕೈ ಇಟ್ಟ, ರಾಜ್ಯ ನಿನಗೆ ಕಟ್ತೀನಂದ. ನಾನು ಹರ್ಕತ್ತಿಲ್ಲ, ಬೆಳೆಸ್ತೀನಿ ರಾಜ್ಯ. ಜಗತ್ತದೊಳಗೆ ನೀ ರಾಜ್ಯ ಬೆಳೆಸ್ತಿ, ಜಗತ್ತದೊಳಗೆ ಊರು ಸಲುತಿ. ಹೌದು. ಊರಿಗೆ ಅನ್ನ ಹಾಕು ಮಗ ಇದ್ದಿ ಅಂತೇಳಿ ಸಣ್ಣವನಿಗೆ ಪಟ್ಟು ಕಟ್ಟಬೇಕಾಯ್ತು. ಬದಲಾಯ್ತು ನೋಡಿ ಇಲ್ಲಿ. ಅದಕ್ಕ ಗುರುಜಿಗೆ ಹೇಳ್ಬೇಕಾಗ್ಯದ, ಏನತ್ತ ನೇಮಗಳು ಇರಬಹುದು. ಇಲ್ಲಿ ಜ್ಞಾನ ಏನು ಹೇಳ್ತದಪ್ಪ ಅಂತ ಕೇಳಿದ್ರೆ ಹೇಳೋದು, ಯಾವನಲ್ಲಿ ಜ್ಞಾನದ ಯಾವ ಜಗತ್ತಕ್ಕ ಯಾವ ಊರಿಗೆ ಸಂಭಾಳಿಸ್ತಾನ ಅವನಿಗೆ ಮೆಂಬರ್ ಮಾಡಬೇಕು, ಅವನಿಗೆ ಚೇರ್ಮನಿಕೆ ಮಾಡಬೇಕು, ಅವನಿಗೆ ಅತಾಲಟ್ಟಿ ಕೊಡ್ಬೇಕಂತ ಹೇಳಿ ಸಿದ್ಧಾರೂಢರ ವಾಕ್ಯದ, ತುಕಾರಾಮ್ ಮಹಾರಾಜರ ವಾಕ್ಯದ, ಕಬೀರ್ ದಾಸರು. ಹೌದು ಹೌದು ಹೌದು. ಅಂತವ್ರ ಕೈಯಾಗ ರಾಜ್ಯ ಕೊಡಬೇಕು ಅಂದರೂ ರಾಜ್ಯ ವ್ಯವಸ್ಥಿತ ಇರ್ತದ. ಹೌದಲ್ಲ. ಮತ್ತ ದುರ್ಯೋಧನ ಅಂತವ್ರ ಕೈಯಾಗ ಕೊಟ್ರ ಹಗಲು ಬಾರದಾಗ ದೀನ ಹುಡು ಮಂದಿನೇ ನಡೀತದ. ಅಲ್ಲ, ಗುರುಜಿ ಒಂದು ಮಾತು ಹೇಳಿದ್ರಿ. ಹೆಂಗ ನೋಡು, ರಾಜ್ಯ ಪಟ್ಟ ಏನೋ ಈಗಿಂತಂದ್ರ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರತ್ ನೋಡ್ರಿ. ಬರ್ದಾರ ಸಂವಿಧಾನ ಬರೆದ್ರು. ಎಲ್ಲಕ್ಕಿಂತ ಹಿರಿ ಮಗನಿಗೆ ಚಾರ್ಜ್ ಕೊಡ್ಬೇಕಂತ ಹೇಳಿ ಬರೆದ್ರತ್ತಂದ್ರು. ಬರೆದ್ರು ಹೌದಿಲ್ರಿ? ಹಿರಿ ಮಗನಿಗೆ ಆಗ್ಬೇಕು. ಏನು ಸಂವಿಧಾನ ಬರೆದಾಗ ಅದರಂತೆ ಈಗ ನಡೆದಂದ್ರು. ಹೌದು. ಗುರುಜಿ ಎಷ್ಟು ಸಂವಿಧಾನ ಬದ್ದಲ್ಲಿ ಮಾತಾಡ್ತೀರಿ ಅಂದ್ರ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಈಗ ಬರ್ದಾನ. ಹೆಂಗ್ ಬರ್ದಾರ ಗೊತ್ತದನ್ರಿ? ಹೆಂಗ್ ಬರ್ದಾರ? ಗಂಡ ತೀರಿ ಹೋದ ಅಂದ್ರ ಮನ್ಯಾಗ ಅವನು ಹೆಣ್ತಿದ್ರು ಅಂದ್ರ ಆಟೋಮೆಟಿಕ್ ಆಸ್ತಿ ಹೆಣ್ತಿ ಹೆಸರ್ಲಿ ಮಡದಿಗೆ ಆಗ್ಬೇಕು. ಇದು ಅಂಬೇಡ್ಕರ್ನೇ ಬರ್ದಾರ ಅವ್ರಿ. ಹೌದಿಲ್ರಿ? ಅವ್ರದ್ದು ಏನೋ ಪಾಂಡುರಾಜ ಶಾಪಕ್ಕ ಗುರಿಯಾಗಿ ತಾ ತೀರಿ ಹೋದ. ಪಾಂಡುರಾಜ ತೀರ್ಕೊಂಡ. ಕುಂತಿ ಅದಾಳ ಇಲ್ಲಿ ಹೆಣ್ತಿ. ನಾವು ಅಗರ್ ಕೇಳ್ದವ್ರಿಗೆ ಕೇಳ್ತೇವೆ. ಪಾಂಡುರಾಜನ ಹೆಣ್ತಿ ಕುಂತಿದೇವಿ ಅದಾಳ. ಮತ್ತು ದುರ್ಯೋಧನ ಮಣ್ಣು ಕುಡುದಿಲ್ಲತ್ತಾನ, 5 ಊರು ಕುಡುದಿಲ್ಲತ್ತಾನ, ಸೂಜಿ ಮ್ಯಾಗ ಇದಟ್ಟು ಜಾಗ ಕುಡುದಿಲ್ಲತ್ತಾನ. ಏನ್ ನಾಟಕ ಹೂಡಿರಿ ಗುರುಜಿ? ಅಲ್ಲ, ಅವನು ಪಾಂಡುರಾಜನ ಹೆಂಡತಿ ಆದಲ್ಲ, ಅಕ್ಕಿನ ಪಾಲಕ್ಕಿಗೆ ಕೊಡ್ಬೇಕಿಲ್ಲ ನ್ಯಾಯಸಮ್ಮತವಾಗಿ. ಅಲ್ಲ, ಹಿಂಗ ಅಡವಿ ಬಿದ್ದು ಮಾತಾಡಿದ್ರಿ ಎದಕ್ಕೆ ಬರ್ತದ? ಏನ ಅವನು ಖಂಡನಾಗ್ಯದ. ಹೆಂಗ್ ಮಾತಾಡ್ತೀರಿ ನೀವು? ವಿಚಿತ್ರ. ಇಲ್ಲಿ ಬಡ್ಡಿಗೆ ಬಂದು ಇಟ್ಟು ಆಟ ಹರಗದ್ರ ಮತ್ತೆ ಹೆಂಗ? ಇಲ್ಲ, ಏನು ಇಬ್ರು ಹೋಗ್ಯಾರಪ್ಪ, ನಿಮ್ಮ ಪಾಲು ಯಾಕೆ ಕೊಡುನತ್ತೀರಿ? ಏನದ್ರ ಅರ್ಥ?
ಪಾಂಡುರಾಜನ ಹೆಂಡತಿ ಕುಂತಿ ಅದಾಳ. ಹೌದು. ಅಕ್ಕಿನ 5 ಮಕ್ಕಳದಾವ. ಅಕ್ಕಿಗೆ ಪಾಲಕ್ಕಿದ ಕೊಡ್ಬೇಕ ಇಲ್ಲ? ಕೊಡುವುದು ಅಟ್ಟೆ ಅಲ್ರಿ ಮಹಾರಾಜರ, ಬರಡು ಭೂಮಿ ಕೊಟ್ರು. ಬರಡು ಭೂಮಿ ಎಲ್ಲ ಅಪ್ಪಾಟ ಬೆಳೆಯುವಂಗ ಮಾಡಿ ತಮ್ಮ ಬಲದಿಂದ ಇಂದ್ರಪ್ರಸ್ಥವನ್ನು ಕಟ್ಟಿ ಪುನಃ ರಾಜ್ಯ ವಿಸ್ತಾರ ಮಾಡಿದ್ರೆ ಅದು ನೋಡೋದಾಗಲಿಲ್ಲ ಮೋಸದಿಂದ. ಅದನ್ನಟ್ಟು ಕಸ್ಕೋಬೇಕತ್ತೀರಿ ನೀವೆಂತವ್ರು? ಹೆಂಗ ನೀವು ರಾಜಕಾರಣದಾಗ ನಡಿ ಅವರು ಹೇಳ್ರಿ. ಅರ್ಥ ಅವರು ಕರೆಕ್ಟ್ ಇಟ್ಟಾರ. ಹೌದಲ್ಲ? ನ್ಯಾಯ ಸಮ್ಮತವಾಗಿ ನಡೆಸ್ರಿ. ತಿಳಿಲಿಲ್ಲ ಅಂದ್ರೆ ಏನರೇ ಮಾತಾಡ್ದಂಗ ಆಗ್ತದ. ಒಬ್ಬರು ಗುರುಗಳು ಬಂದಿರತ್ತ ಮನಿಗೆ. ಗುರುಗಳ ಮನಿಗೆ ಬಂದಾರ. ಮನ್ಯಾಗ ಸಸಿ ಅವ್ಯಾನ್ ಮಾಜಿ ಮಂದಿ ಗೊತ್ತಿಲ್ಲ. 3 ವರ್ಷಕ್ಕೆ ಬಂದಾರ ಗುರುಗಳು. ಅವರಿಗೆಲ್ಲ ಊಟಕ್ಕೆ ನೀಡಿ ಕೇಸಿಂದ ಪಾದ ಪೂಜೆ ಮಾಡಿ ಎಲ್ಲ ಪದ್ಧತಿ ಅನ್ನ ಪ್ರಸಾದ ಮಾಡಿ ಊಟಕ್ಕೆ ನೀಡಿ ತೋರಪ್ಪ ಅಂದಾಳಕ್ಕಿ ಹೆಣ್ಮಗಳು. ಅವ ಗುರುಗಳು ಅಂದ್ರತ್ತ ಸಾಷ್ಟಾಂಗ ಹಾಕಬಾಯಿ ಅಂದಳ. ಸಾಷ್ಟಾಂಗ ಹಾಕು. ಸಾಷ್ಟಾಂಗ ಹಾಕ ನಾನು ಬುಟ್ಟ್ಯಾಗ ಗಡಿಗ್ಯಾಗ ನೋಡ್ಲತ್ತಳತ್ತಕ್ಕಿ. ಹೆಣ್ಮಗಳು ಘಾಬರಾಸ್ದಳೇನ್ರಿ? ಸಾಷ್ಟಾಂಗ ಹಾಕ್ಬೇಕತ್ ಎಲ್ಲ ನೀಡಿನೂ ಸಾಷ್ಟಾಂಗ ಹಾಕತ್ತಾರ. ಎಲ್ಲಿದ್ ಹಾಕ್ಬೇಕತ್ತ ಗೊತ್ತೇ ಇಲ್ಲ ಆಕಿಗೆ ಸಾಷ್ಟಾಂಗ ಅನ್ನೋದು. ಆ ಹುಡುಗ ಕರೆದಳು. ಅಂಗಳಾಗ ಆಡ್ತಿತ್ತೇನ್ರಿ ಹುಡುಗ ಆಡ್ತಿದ್. ಬಾತಮ್ಮ ಏನ್ಮ ಆ ಶೇಡ್ಜಿ ದುಕಾನಕ್ಕೆ ಹೋಗಿ ಒಂದು 20 ರೂಪಾಯಿ ಸಾಷ್ಟಾಂಗ ತೊಂಬ. ಪಟ್ನೆ ತೊಂಬ ಊಟಕ್ಕೆ ಹರ್ಕತ್ತಾಗ್ಯದ ಈಗ. ಹುಡುಗ ಹೊಡ್ಕೋತ ಹೋಯ್ತು. ಆ ಶೇಡ್ಜಿ ಕೇಳ್ದ 20 ರೂಪಾಯಿದು ಸಾಷ್ಟಾಂಗ ಕೊಡ್ರಿ. ಅವ ಅಂದ ಸಾಷ್ಟಾಂಗ ಇಲ್ಲೆಲ್ಲಿ ಬರ್ತದ ಅಂದ. ಅವರೆಲ್ಲ ಗುರು ಮೊದಲು ಕೊಡ್ರಿ ಪಟ್ನೆ. ಆ ಹುಡುಗ ಕರೆದಿತ್ತ ಬಂದ ಒಂದು ಕಿವಸಾಳಿ ಕೊಟ್ಟ ಸೇಡ್ಜಿ. ಹೋಗಿ ಶಾಣೆ ಐತಿ ಸಾಷ್ಟಾಂಗ ಹಂಗೆ ಇಲ್ಲಿರ್ತ ಮಗನ ಹೋಗಿ ಶಾಣೆ ಐತಿ ಅವನ ಓಡ್ಕೋತ ಹೋಯ್ತು ಹುಡುಗ ಮನಿಗೆ. ಕೆಪಾಳಿ ಗಾಡಿ ತೋರಿಸ್ಕೋತಿ. ಅವ್ರಿನ ಕುತ್ತಾರಿನ ತುತ್ತು ಹಾಕಿಲ್ ಬಾಯ ಗುರುಗಳು. ಅವು ಕೇಳಿದ್ರು ತಂದೇನು. ಅವು ಬಾಗಲಾಗೆ ನಿತ್ತಾಳ. ಅವು ಕೇಳಿದ್ರು ಅವ್ವ ತಂದೇನು. ನೀವು ಜರ ಹೊರಗೆ ಬಾತು ತಂದಿದ್ ಬಾ ತಂದಿರ್ಬೇಕಂತೇಳಿ ಹೊರಗೆ ಹಾಳಲಕ್ಕಿ ಕೊಡುವ ಕಿವಸಾಳಿ ಕೊಟ್ಟ ಅವು ಸರಿಸಿ ಆ ಅಂಗಡಿ ಏನು ಕೊಟ್ಟಿದ್ದ ಅದೇ ಹಿಂಗ್ಯಾಕ ಅದೇ ಕೊಟ್ಟಾರ ಸೇಡ್ಜಿ ಅಂದಳ. ಹೌದು ಹೌದು ಹೌದು. ಹಿಂಗ ಅಂದಾಕಿನ ಒಳಗಾದ್ರು ಸೊಂಟಿಗೆ ಸೆರಗ ಸುತ್ತಿ ಸ್ವಾಮಿಗಳಿಗೆ ಸ್ವಟ್ಟದ್ ಬಿಟ್ರಿ ಕಿವಿ ತೋರ್ ಸಾಷ್ಟಾಂಗ ಸುಂಬಳೆ ಸಿಡಿತು ಸ್ವಾಮಿಗಳು. ಹೌದು ಹೌದು ಹೌದು. ಹೆಂಗ ಸಾಷ್ಟಾಂಗ ಏನಪ್ಪ ಅರ್ಥ ಮಾಡ್ಕೊಂಡು ಹೇಳ್ಬೇಕು. ಹೌದಲ್ಲ? ಅರ್ಥ ಇರ್ಲಿಕ್ಕಂದ್ರೆ ಹೇಳಕ್ಕ ಬರುದಿಲ್ಲ. ನಿಮ್ಮ ಭ್ರಾಂತಿ ಒಳಗ ನಿಮ್ಮ ತಲೆ ಸುದ್ದಿಲ್ಲ. ಭ್ರಾಂತಿ ಇವ್ರಿಗೆ ಭ್ರಾಂತಿ ಅದು ಏನ್ ಹೇಳ್ಬೇಕನ್ನೋದು ತಲೆ ಸುದ್ದಿಲ್ಲ. ಯಾಕೆ ಏನಾಗತ್ತೀರಿ ಭ್ರಾಂತಿ? ಹೆಣ್ಮಕ್ಳು ಇಂಡಿಗೆ ಮೊಸರು ಮಾರ್ಲಕ್ ಹೊಂಟಿರುತ್ತ. ತಲೆ ಮ್ಯಾಗ ಗಡಿಗೆ ತುಂಬ್ಕೊಂಡು ಅಡವ್ಯಾನ ಹೆಣ್ಮಕ್ಳು ಹೋಗ್ತಾರ ಒಂದು 50 ಮಂದಿ. ಲಟ್ಟ ಗಡಿ ಅಂದ್ರೆ ಸಿಟಿಯಾಗ ಮಕ್ಕಳು ತುಟ್ಟಿ ಮಾಡ್ತದ ಎಲ್ಲ 10-20 ಹೆಣ್ಮಕ್ಳು ತಲೆ ಮ್ಯಾಗ ಗಡಿಗೆ ಮೊಸರು ಗಡಿಗೆ ತಗೊಂಡು ಎಲ್ಲ ಮಾರ್ಲಕ್ ಹೊಂಟಿರತ್ತ ಅಡವ್ಯಾನ ಹೆಣ್ಮಕ್ಳು. ಅದರಾಗ ಒಬ್ಬ ಗಂಡಸ ಮಗ ಇವನು ತಲೆ ಮ್ಯಾಗ ಗಡಿಗೆ ತುಂಬ್ಕೊಂಡು ಇವನು ಹೆಣ್ಮಕ್ಳದೊಳಗೆ ಹೊಂಟಾನ. ಹಾದ್ಯಾಗ ಅದು ಕಾಲಾದಿ ಒಂದು ಹಾವು ಬಂದದ. ಹಾವು ಬರೋಣ ಆ ಹೆಣ್ಮಕ್ಳು ಏನಂದ್ರತ್ತ ಯಾವ ಎಡ್ದ ಮಾವ ಯಾವ ಗಂಡಸರಿ ಯಾರಿದ್ರಿ ಬರ್ರಿ ಗಂಡಸರಿ ಯಾರಿದ್ರು ಬರ್ರಿ ಅತ್ತ. ಯಾರು ಗಂಡಸರಿದ್ರು ಬರ್ರಿ. ಆ ಹೆಣ್ಮಕ್ಳು ಎಲ್ಲ ಅಲ್ಲತ್ತಾನ. ಅದರಾಗ ಒಬ್ಬ ಗಂಡಸ ಮಗ ಇದ್ದತ್ತ. ಅವ ಏನತ್ತಾನ ಇವನು ಹಂಗೆ ಅಲ್ಲತ್ತ. ಯಾರೇ ಗಂಡಸರಿದ್ರು ಬರ್ರಿ ಯಾರೇ ಗಂಡಸ ಇದನ್ನು ಹಂಗೆ. ಹೌದು ಅವರು ಕೂಡ ಇವನು ಹಂಗೆ ಆಗ್ಯಾರ. ಹಂಗ ಮಗ್ಗಲಿಕ್ಕೆ ನಾವು ಗಳೆ ಹೊಡೆ ಬಂದು ಒಂದು ಬಾರ್ಕೊಲೆ ಕೊಟ್ಟತ್ತೀವಿ. ಯಾರಿಗೆ? ಆ ಗಂಡಸಿಗೆ. ಅಯ್ಯಪ್ಪ ನಾನು ಗಂಡಸಿದ್ದೀನಿ ಅಂದತ್ ಅವಾಗ. ನೀವು ಹಂಗ ಮಾಡಬ್ಯಾಡ್ರಿ. ಈಶಾಯ ಯಾನ ಹಿಡ್ದಿರಿ ತಿಳಿದ ವಾದ ಹಾಕ್ರಿ. ಇಲ್ಲಿ ಯಾಕ ಇಲ್ಲಿ ಅನಭಾವದಿಂದ ಕೇಳುವ ಮಂದಿ ಅದ. ಹೌದಲ್ಲ? ನೀವು ಬೇಕಾದಂತ ಸಂವಿಧಾನ ಪ್ರಕಾರ ಮಾತಾಡ್ರಿ. ಬ್ಯಾಡ ಅನ್ನೋದಿಲ್ಲ ನಾವು. ಖರೆ ಆ ಸಂವಿಧಾನ ತಕ್ಕಂತೆ ಮಾತಾಡ್ದಂಗ ನಡೀರಿ. ಅವ್ರು ಏನಂದಾರ? ಬರಡು ಭೂಮಿ ಸುಧನೆ ಕೊಟ್ಟಿರಿ. ಹೌದಲ್ಲ? ಪಾಂಡವ್ರಿಗೆ. ಹೌದು ಹೌದಿಲ್ಲ? ಹೌದು. ಅವನಿಗೆ ಇಲ್ಲದ ಒಂದು ತಲೆಯಾಗ ಹಾಕಿ ಪಗಡಿ ಆಡ್ಲಕ್ ಹಚ್ಚಿರಿ. ಹೌದಲ್ಲ? ಹೌದಿಲ್ರಿ? ಹೌದು. 14 ವರ್ಷ ವನವಾಸಕ್ಕೆ ಕಳಿಸಿರಿ. ಬೇಕಾದ ಮಾಡಿರಿ. ಏನು ನಿಮ್ಮ ಮನಸ್ಸಿಗೆ ಬಂದುದು ಮಾಡಿರಿ. ಅರಿಗಿನ ಮನೆಯೊಳಗೆ ಹಾಕಿರಿ. ಬೆಂಕಿ ಹಚ್ಚಿರಿ. ಹೌದಲ್ಲ? ಏನು ನಿಮ್ಮ ಮನಸ್ಸಿನೊಳಗೆ ಎದ್ದುದೆಲ್ಲ ಮಾಡಿ ಎಲ್ಲ ವನವಾಸ ಮುಗಿದು ಬಂದ ಬಳಕನು ನಿನಗೆ ರಾಜ್ಯ ಕೊಡುದಿಲ್ಲತ್ತೀರಿ. ಇದೆಂತ ನ್ಯಾಯ ಹೇಳ್ರಿ. 1 ವರ್ಷ ಅಜ್ಞಾತ ಮುಗಿಸತ್ತ ಹೇಳಿರಿ. ನಿಮ್ಮ ಬಾಯಿಲೆ ನೀವೇ ಹೇಳಿರಿ. ಅದು ಅಜ್ಞಾತವಾಸದಾಗ ಇದ್ದಕ್ರ ವನವಾಸ ಕಳಿಸೋ ಮುಂದ ಅಜ್ಞಾತವಾಸ ಅಂದ್ರೆ ಗೊತ್ತಾಗ್ತಲ್ಲ. 13 ವರ್ಷ ಇಲ್ಲೇ ಅಗರ್ ಕೇಳ್ದಾಗ ಅದಾರ ಇಂಡಿಯಾಗ ಹಾರ ಪಾಂಡವ್ರು ಗೊತ್ತಿರಿದ್ರು ನಡೀತದ. 1 ವರ್ಷ ಮಾತ್ರ ಇಲ್ಲೇ ಅದಾರ ಅನ್ನೋದು ಗೊತ್ತಾಗಬಾರ್ದು. ಅದು ಅಜ್ಞಾತವಾಸ. ಇಲ್ಲೇ ಅದಾರ ಅಂತ ಗೊತ್ತಾದ್ರೆ ಮತ್ತೆ 14 ವರ್ಷ ಹೋಗ್ಬೇಕು. ಹೌದು. ಹಿಂಗ ನೇಮ್ ಇಟ್ಟಿದಿ ನೀನೇ. ಹೌದಲ್ಲ? ಹಂಗ 13 ವರ್ಷ
ವನವಾಸ ತೆಗೆದು 14ನೇ ವರ್ಷ ವನವಾಸ ಇಷ್ಟು ಕಷ್ಟದಿಂದ ಅಜ್ಞಾತವಾಸ ಮುಗಿಸಿ ಬಂದು ಅದು ಇಷ್ಟು ಕಷ್ಟದಿಂದ ತೆಗದಾರಿ ಒಂದು ವರ್ಷ. ಹೌದಲ್ಲ? ತೆಗೆದು ಬಂದ ಬಳಕನು ನೀ ರಾಜ್ಯ ಕುಡುದಲತ್ತಿ ಅಂದ ಬಳಕ ನ್ಯಾಯ ಏನು? ಇದೆಂತ ನ್ಯಾಯಿ? ನೀವೇ ಹೇಳ್ರಿ ಗುರೂಜಿ ಅವರ. ಮತ್ತ ಅಂಬೇಡ್ಕರ್ ಸಂವಿಧಾನ ಮಾತಾಡವ್ರ ನೀವು? ಅವ್ರದ್ದು 5 ಮಂದಿ ಮಕ್ಕಳದ. ಹೌದಲ್ಲ? ಕುಂತಿದೇವಿ ಅದಾಳ. ಹೌದು. ಮತ್ತ ನಾ ರಾಜ್ಯ ಕೊಡುದಿಲ್ಲ ಅಂತ ಹೇಳಿಕೆಸಿಂದ 1000 ಮಂದಿ ಗೋಳೆ ಮಾಡ್ಲತ್ತಿದ್ದೀನಿ ನಿನ್ನ ರಾಜ್ಯದೊಳಗೆ. ಅವ್ರ ರಾಜ್ಯನು ಬೇಡಿಲ್ಲ. ಅವ್ರು ಬೇಡುತ್ತೇನು? ಏನು? ನಮಗೆ ಇರ್ಲಾಕ 5 ಊರು ಕೊಡು. ಹೌದು. ಧರ್ಮರಾಜ ಏನ್ ಹೇಳೇನ್ರಿ, ಬರೀ 5 ಊರು ಕೊಡು. 5 ಊರು ಕೊಡು ಇಲ್ಲ ಅಂದವ. 5 ಊರು ಕೊಡುದಿಲ್ಲ ಅಂದ. 5 ಮಂದಿಗೆ 10 ಕಾಲು ಇಡಟ್ಟು ಬರೀ ಪಾದ ಇಡಟ್ಟು ಜಾಗ ಕೊಡು. ರಾಜ ಬೇಡ್ಯಾರ ಒಟ್ಟೆ ಅಟ್ಟೆ 5 ಮಂದಿದು 10 ಪಾದ. ಹೌದಲ್ಲ? ಅಟ್ಟೆ ಕೊಡು. ಅದನ್ನು ಕೊಡುದಿಲ್ಲ ಅಂದ. ಹೌದು. ದುರ್ಯೋಧನ ಏನ್ ಅನ್ಬೇಕು? ಸೂಜಿ ತುದಿ ಮೇಲೆ ನಟ್ಟಿಸೋದ ಕೊಡಂಗಿಲ್ಲ ಅಂದತ್ ನೋಡ್ರಿ. ನೋಡ್ರಿ ಹೆಂಗ್ ಇಡ್ಬೇಕು ಇವ್ರಿಗೆ ಭೂಮಿ ಮೇಲೆ. ಏನ್ ಉಳ್ದಿರಿ? ಅವಾಗ ಧರ್ಮರಾಜ ಒಂದ ನಮೂನೆ ಹೇಳಿಲ್ಲ. ಹೌದು. ಎಲ್ಲರಿಗೂ ಅವ್ರ ಮನೆಗೆ ಕಳಿಸ್ಯಾನ. 1000 ಮಂದಿ ಕಳಿಸ್ಯಾನ. ಜಗಳ ಬೇಡ. ಹೌದು. ಯುದ್ಧ ಬೇಡ. ಸನ್ಮತದಿಂದ ಕೇಳಕತ್ತಿದೆವು. ಎಲ್ಲರಿಗೂ ಕಳಿಸ್ಯಾನ ಮನೆಗೆ. ಹೌದು. ಎಲ್ಲಾರು ಮುಗಿದ ಬಳಕ ಹಿಂದಿಗಡೆ ಹೋಗ್ಯಾನ. ತಾಯಿಗೆ ಕಳಿಸದ ಕುಂತಿಗೆ. ಹೌದು. ತಾಯಿಗೆ ಕುಂತಿಗೆ ಕಳಿಸದ ಕುಂತಿ ಹೋಗಿ ಮಗ ಅಂದ್ರ ದುರ್ಯೋಧನ ಮಗ. ಹೌದಲ್ಲ? ಕೈ ಮುಗದಾಳ ಕುಂತಿ ಮಗನಿಗೆ. ಅವನು ಮಗನೇ. ಹೌದಲ್ಲ? ಕೈ ಮುಗಿದಳು. ಜಗಳ ಬೇಡ ನನ್ನ 5 ಮಂದಿ ಮಕ್ಕಳದಾವ. ನಿಮ್ಮ ಬಾಬಾ ನಿಮ್ಮ ಕಾಕಾ ಒಬ್ಬ ಸ್ವರ್ಗವಾಸಿ ಆಗ್ಯಾನ. ಹೌದು. ನಮಗ 5 ಮಕ್ಕಳಿಗೆ ನಿಂದ್ರಟ್ಟು ಜಮೀನು ಕೊಡುವ ಅಂದ್ರೆ ಧಿಕ್ಕಾರ ಮಾತಾಡ ನೀವು. ಹೌದು ಹೌದು ಹೌದು. ಹೌದಿಲ್ಲ? ಹೌದು. ಅದು ಅಲ್ಲದೆ ಕುಂತಿ ಕರ್ಣನ ಕಡೆ ಹೋದಳು. ಕರ್ಣನ ಕಡೆ ಹೋಗಿ ಕರ್ಣಗೆ ಹೇಳ್ತಾಳ ಏನಂತ? ಹೇ ಮಗ, ನೀ ನನ್ನ ಮಗನೇ ಇದ್ದಿ. ಹೌದು. ನಿನಗೆ ಹಿಂದಿನ ವರ್ತಾಂತ ಹೇಳ್ತೀನ. ಹೌದಲ್ಲ? ನನ್ನ ಲಗ್ನ ಆಗಲಾರ್ಗಿಂತ ಮೊದಲು ನೀ ಹುಟ್ಟಿದಿ. ಹೌದು. ನೀ ನನ್ನ ಮಗನೇ. ಅರ್ಜುನನು ನನ್ನ ಮಗನೇ. ಹೌದಲ್ಲ? ನಿಮ್ಮ ಇಬ್ಬರು ಯುದ್ಧದೊಳಗೆ ಒಂದು ಮಗ ಸತ್ತಂದ್ರೆ ನಂದೇ ಮಗ ಸತ್ತಂಗ ಆಗ್ತದೆ. ಹೌದಲ್ಲ? ಕರ್ಣನು ನನ್ನ ಮಗ, ಅರ್ಜುನನು ನನ್ನ ಮಗ. ಹೌದು. ಕರ್ಣಗ ಮತ್ತು ಅರ್ಜುನಿಗೆ ಇದ್ದದ. ಖರೆ ಈ 2 ಮಕ್ಕಳ ಒಳಗೆ ಒಬ್ಬ ಸೈತಾನಲ್ಲ. ಹೌದಲ್ಲ? ಒಂದು ಮಗ ಸತ್ತಂದ್ರೆ ನಂದೇ ನುಸ್ಕಾನ ಆಗ್ತದ ಅಂತ ಹೇಳಿ ಉಡಿ ಒಡ್ಡಾಳ ಕರ್ಣನ ಮುಂದೆ ಹೋಗಿ ಕುಂತಿ. ಹೌದು. ಅವಾಗ ಕರ್ಣೇನಂದ? ಏನತ್ತಾನ? ಅವನು ಸುಮಾರು ಮಾತಾಡಿಲ್ಲ, ಸತ್ಯನೇ ಮಾತಾಡ್ಯಾನ. ಕತ್ತಿ ಇದ್ದಂಗೆ ಹೇಳುದ, ತಪ್ಪು ಹೇಳುದಿಲ್ಲ. ಬದಲಾವಣೆ ಮಾತಾಡೋರು ನಾವು ಮಾತಾಡೋ. ಕರ್ಣನು ಕರೆಕ್ಟ್ ಮಾತಾಡ್ದ. ತಾಯಿ, ನೀನು 5 ಮಂದಿ ಮಕ್ಕಳು ಅಂತ ಹೇಳಿ ಇಲ್ಲಿ ತನ ಅನ್ಕೊತ ಬಂದಿ. ಹೌದು. ಈಗ 6ನೇ ಮಗ ನನಗೆ ಯಾಕತ್ತಿ? ಮೊದಲೇನ್ ಹೇಳಿದೀನಿ? 5 ಮಂದಿ ಮಕ್ಕಳ ತನಕೊತ್ತು ಇಲ್ಲಿ ತನ ಬಂದಿವಿ. ಇಲ್ಲಿ ಬಂದ ನೀ ನನ್ನ ಮಗ ಅತ್ತಿ ಯಾಕೆ ಅಂದಿ? ಯಪ್ಪ, ಅಪವಾದಕ್ಕಾಗಿ ಅಂದಿನು. ಹೌದು. ಏನು ತಪ್ಪದ? ನನ್ನ ಲಗ್ನ ಇಲ್ಲ, ಅವಾಗ ನೀ ಹುಟ್ಟಿದಿ. ಹೌದು. ಅದಕ್ಕೆ ಅನ್ಬೇಕಾಯ್ತು ಅಂದಿನು. ಈಗ ನಾನು ನಿನಗೆ ತಿಳುವಳಿಕೆ ಹೇಳ್ತೀನಲ್ಲ. ಹೌದಲ್ಲ? ನಾನೇ ಬಂದು ಹೇಳತ್ತಿದ್ದಿ. ಎರಡೂ ನಾನೇ ಹೇಳ್ತೀನಿ ನಿನಗೆ. ಅವಾಗ ಅವ ತನ್ನ ಕರ್ಣ ಏನತ್ತ? ನಿನ್ನ ತಲೆ ಒಳಗ 5 ಮಂದಿ ಮಕ್ಕಳದ ತಳಿ ನೀ ತಲೆಯಾಗಿ ಇಟ್ಟುಕೊಂಡಿದಿ. ಹೌದಲ್ಲ? ಹೌದು. ನನಗ ಅರ್ಜುನಗ ಇದ್ದದ. ಅದ ಯುದ್ಧದೊಳಗ ಒಬ್ಬ ಸತ್ತಂದ್ರೆ 5 ಮಂದಿ ಮಕ್ಕಳ ಕರೆಕ್ಟ್ ಇರ್ತಾರ. ಚಿಂತೆ ಮಾಡಬೇಡ. ನಿನ್ನ 5 ಮಂದಿ ಮಕ್ಕಳು ಇದ್ದಂಗೆ ಇರ್ತಾರೆ. ಇದು ಮಾತ್ರ ಫೇಲ್ ಆಗಲ್ಲ ತಾಯಿ. ಹೌದು. ಇದರ ಬಗ್ಗೆ ನಾವು ವಚನ ಕೊಡ್ತಾನೆ ನಿನಗೆ. ಹೌದು. ಕರ್ಣ ಸತ್ರು ನಿನಗೆ 5 ಮಂದಿ. ಅರ್ಜುನ ಸತ್ರು ನಿನಗೆ 5 ಮಂದಿ ಮಕ್ಕಳು. ಹೌದು. ಮತ್ತೆ ರಣರಂಗದೊಳಗ 5 ನನಗ ಅರ್ಜುನಿಗೆ ಇದ್ದದ. ಹೌದು. ಈ ಮಾತು ಹೇಳಿ ಬೇಕಾದ ತಾಯಿ ಹೇಳಿದ್ರು ಕೇಳಲಿಲ್ಲ. ಅರ್ಜುನನ್ ಕೂಡನೇ ಯುದ್ಧ ಮಾಡ್ಯಾನ ಕರ್ಣ. ಹೌದು. ಹೌದಿಲ್ಲ? ಹೌದು. ಕರೆಕ್ಟ್ ಮಾತಾಡ್ಯಾನ. ಹೌದು. ಅವನು ಮಾತಿಗೂ ಕೇಳಿಲ್ಲ. ಹೌದು. ಶ್ರೀಕೃಷ್ಣ ಪರಮಾತ್ಮ ಹೋಗಿ ಅನನ್ಯ ಭಾವದಿಂದ ಅವನು ಹೇಳಲಕ್ಕ ಹೋಗ್ಯಾನ. ಹೋಗುತ್ತಾನ. ಇದು ಬುದ್ಧಿಮತ್ತಿಗೆ ಗೊತ್ತಾಗ್ಯಾದ. ಬುದ್ಧಿಮತಿ ಅಂದ್ರೆ ಯಾರು? ಆಕಿ ದುಶ್ವಾಸನ ಹೆಂಡತಿ. ನಮ್ಮ ಮನೆಗೆ ಪರಮಾತ್ಮ ಬರ್ತಾನ ಅನ್ನೋದು ಅಕ್ಕಿ ಗೊತ್ತಾಗ್ಯಾದ. ಹೌದು. ಅವಾಗ ಏನು ಮಾಡಿದಳು? ಮಂಚಕ್ಕೆ ಶೃಂಗಾರ ಮಾಡಿದಳು. ಇಂದ ಪರಮಾತ್ಮ ನನ್ನ ಮನೆಗೆ ಬರ್ತಾನ. ಹೌದು. ನ್ಯಾಯಿಗೆ ಮಾತಾಡ್ಲಕ್ಕ ಬರವನ ಗೊತ್ತಾಗಿ ಸನ್ಮತ ಹೇಳಕ್ ಬರವನ ಮಂಚಕ್ಕೆ ಶೃಂಗಾರ ಮಾಡಿಳು. ಎದಕ್ಕದು?
ಕೃಷ್ಣ ಪರಮಾತ್ಮ ಬಂದು ನನ್ನ ಮನೆಯೊಳಗೆ ಕೂತು ಹೋಗಲಿ, ಹೌದು, ನನ್ನ ಮಂಚದ ಮ್ಯಾಗ ಪಾದಿಡ್ಲಿ, ನನ್ನ ಮನೆಯೊಳಗೆ ಉಂಡು ಹೋಗಲಿ ಅಂತೇಳಿ ಪಂಚಾಮೃತದ ಅಡಿಗೆ ಮಾಡಿ ಮಂಚಕ್ಕೆ ಸಿಂಗಾರ ಮಾಡಿದಳು. ಪರಮಾತ್ಮ ಬಂದ. ಹೌದು, ಬಂದ ಅಂಗಳದೊಳಗೆ ನಿಂತ. ದುರ್ಯೋಧನ, ದುಶ್ಯಾಸನ, ಕರ್ಣ ಎಲ್ಲಾರು ನಿಂತಿರು, ಎಲ್ಲಾರು ಕೂತಿರು. ಅವ್ರಿಗಂದ, ನಂದೊಂದು ಮಾತು ನಿಮಗೆ ತಿಳಿಸ್ಲಕ್ಕ ಬಂದಿದ, ನನ್ನ ಮಾತು ಕೇಳ್ರಿ ಅಂತ ಹೇಳಿ ಅಂಗಳದೊಳಗೆ ನಿಂತು ಹೇಳ್ದ. ಏನತ್ತಾರ ಅವಾಗ? ಪಾಂಡವರು ಕೂಡ ಸನ್ಮತಿ ಆಗುವುದು ಒಂದು ಬಿಟ್ಟು ಹೇಳಂದ ದುರ್ಯೋಧನ. ಇದೊಂದು ಮಾತು ಬಿಟ್ಟೇ ಮಾತಾಡು. ಅವ್ರಿಗೆ ನಮಗೆ ಜಗಳ ಮಿಟಾಸ್ತೀನಂದ್ರಿಲ್ಲ, ಯುದ್ಧ ಮಾಡಿಸ್ತೀನಂದ್ರೆ ಯುದ್ಧಕ್ಕೆ ತಯಾರಿದ್ದೇವ್ ನಾವು. ಹೌದು ಹೌದು, ನೋಡ್ರಿ ನೋಡ್ರಿ, ಯಾರು ಪರಮಾತ್ಮ ಮನೆಗೆ ಬಂದಾನ. ಹಂಗ ಯಾಕೆ ಆತದ ಗೊತ್ತದನ್ರಿ? ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂದಾರ. ಅಂಗಳದೊಳಗೆ ನಿಂತಿದ್ದ. ಹೌದು, ಅಂಗಳದೊಳಗೆ ನಿಂತಿದ್ದ. ನಿನ್ನ ಮಾತು ಕೇಳುವುದಿಲ್ಲ, ಸನ್ಮತ್ತದ ಮಾತು ಇಲ್ಲಿ ಹೇಳಕ್ ಬರಬೇಡ. ಹೌದು, ನೀ ಕೃಷ್ಣ ನಡಿ ಇಲ್ಲಿಂದ, ನಡಿ ಇಲ್ಲಿದು ಮಿಟಾಸ್ಲಕ್ಕ ಬರಬೇಡ. ಹೌದು ಹೌದು, ಅವ ಅಂದ, ಗರ್ನೆ ಹೊಳದ. ಯಾಕೆ ಹಂಗತ್ತಾರ ಗೊತ್ತದನ್ರಿ? ಅಪ್ಪಾಟ 11 ಕ್ಷೋಣಿ ಸೈನ್ಯ. ಹೌದು, 100 ಮಂದಿ ಅವರು, ಮೇಲಾಗಿ 3 ಮಂದಿ ಗುರುಗಳು, ಇವ್ರು ಯಾರು ಕೇವಲ 5 ಮಂದಿ, 7 ಕ್ಷೋಣಿ ದಂಡ. ಪರಮಾತ್ಮ ಬಾನ, ಅದು ಯುದ್ಧ ಅವ ಯುದ್ಧ ಮಾಡುದಿಲ್ಲ ಅಂದಾನ. ಇದು ಇವನಲ್ಲಿ ತುಂಬಿತ್ತು. ಹೆಂಗಿದ್ರು ನಾವು ಗೆದ್ದಿತ್ತೇವು. ಅಂಗಳದೊಳಗಿಂದ ಪರಮಾತ್ಮ ಹೊಳ್ಳದ. ಗರ್ಕನೆ ಹೊಳದನ್ರಿ. ಹೊಳ್ಳಾಣ ಅಕ್ಕಿಗೆ ಮುಗುಲು ಕಡದು ಬಿದ್ದಂಗಾಯ್ತು. ಯಾರಿಗೆ? ಬುದ್ಧಿಮತಿ. ಹೌದು, ಅವಾಗ ಒದರ್ತಾಳ, ಹೇ ಕೃಷ್ಣ, ಹೇ ಪರಮಾತ್ಮ, ಪರಮಾತ್ಮ, ಪರಮಾತ್ಮ. ಅವರು ಮಾತು ಕೇಳಲಿಕ್ಕೆ ಬಿಡಲಕ್ಕ ನನ್ನ ಮಂಚದ ಮೇಲೆ ಕೊಂಡ್ರು. ಹೌದು, ನನ್ನ ಮಂಚಕ್ಕೆ ಕಾಲ ಹಚ್ಚುವತ್ತು. ನಾ ಮಾಡಿದ ಕೈಯಾರೆ ಅಡಿಗೆ ಮಾಡಿದ ಊಟ ಮಾಡು ಪರಮಾತ್ಮ, ನಿನ್ನ ಮ್ಯಾಲ ನನ್ನ ಬಹಳ ಭಕ್ತಿ ಅದ. ಹೇಳಿದ್ರು, ನಿನ್ನ ಗಂಡರು ನನಗೆ ಕಿಮ್ಮತ್ತಿಗೇಡಿ ಮಾಡ್ಯಾರ ದೇವಿ ಎಂದು ನಿಮ್ಮ ಮನೆಯಾಗ ನನ್ನ ಊಟ ಇಲ್ಲ, ನಿನ್ನ ಮನೆಯೊಳಗೆ ಊಟ ಮಾಡೋದಿಲ್ಲ, ನಾ ನಿನ್ನ ಹೊಸ್ತನದೊಳಗೆ ನಾ ಪಾದಿಡುದಿಲ್ಲ ಅಂತೇಳಿ. ಎಲ್ಲದ ನಂದು ಊಟ ಇವತ್ತ? ನಂದು ಎಲ್ಲಿ ಅದ? ನನ್ನ ಇದೂರ್ನ ಮನೆಯೊಳಗೆ ಊಟ ಅದ. ನನ್ನ ಉಗುಳವ್ರ ಧಾಟ ಅವ್ರಲ್ಲ. ಹೌದು, ನನ್ನ ಮ್ಯಾಗ ಪ್ರೇಮವಾದಂತ ಶ್ರದ್ಧಾ ಅವ್ರದದ. ನಾ ಇದೂರ್ನ ಮನೆಗೆ ಊಟ ಮಾಡ್ತಾ ನಿನ್ನ ಮನೆಯೊಳಗೆ ಊಟ ಇಲ್ಲ ತಾನ. ಗರಕ್ಕನೆ ತಿರುಗಿ ಹೊಳದ. ಅವಾಗ ಬುದ್ಧಿಮತಿಗೆ ಮುಗುಲು ಕಡದ ಬಿದ್ದಂಗಾಯ್ತು. ಆ ಮಾಡದಂತ ಅಡಿಗೆ ಹಾದ್ಯಾಗರೆ ಉಣಿಸ್ಬೇಕಂತೇಳಿ ಪರಾತದಾಗ ಹಾಕೊಂಡು ಬೆನ್ ಹತ್ತಿ ಬಿಟ್ರು. ಒಂದು ತಾಟ್ನಾಗ ಎಲ್ಲ ತುಂಬಿ, ಎಲ್ಲ ಅಡಿಗೆ ಎಲ್ಲ ಒಂದು ತಾಟಿನಲ್ಲಿ ತುಂಬಿಕೊಂಡು ಮ್ಯಾಗ ತನ್ನ ಸೆರಿಗೆ ಮುಚ್ಕೊಂಡು ಹಿಂದೆ ಕೃಷ್ಣನ್ ಹಿಂದೆ ಬೆನ್ ಹತ್ತಾಳ. ಉಣಿಸ್ಬೇಕಂತ ಹೇಳಿ ನೋಡ್ರಿ ಎಂತ ಭಕ್ತಿ. ಹಂಗೆ ಕೃಷ್ಣ ಕೃಷ್ಣ ಹತ್ತಾಳನ್ರಿ. ಹಿಂದ ಕೃಷ್ಣ 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 ಹಿಂದೆ ಬೆನ್ ಹತ್ತಾಳ. ಹೌದು, ಹಂಗೆ ಓಡ್ತಾಳ. ಹಂಗೆ ಮುಂದೆ ಹಂಗೆ ಹೋಗ್ತಾನವ. ಈಕಿ ಹಿಂದೆ ಬೆನ್ ಹತ್ತಾಳ. ನಡ್ಕೋತ ಹೊಂಟಾನ, ಈಕಿ ಓಡ್ತಾಳ. ಕೃಷ್ಣ 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 ಅತ್ತಾಳ. ಕೃಷ್ಣ ಇಟ್ಟು ಜೋರ್ಲಿ ಒದರದಳು. ಎಡು ಬಡದ ಕೈಯಾನ ತಾಬಂಡಿ ಡಬ್ಬ ಬಿತ್ತು. ಆ ಪಾಯಸದ ತಾಬಂಡಿ ಕೈಯಾಗ ಉಣಸಲಕ್ ಹೊಂಟಿರಲ್ಲ, ಅದು ಡಬ್ಬ ಬಿತ್ತು. ಹೊಳ್ಳಿ ನೋಡ್ದವ ಕೃಷ್ಣ ಹೊಳ್ಳಿ ನೋಡ್ದ. ಈಗ ಹೊಳ್ಳಿ ನೋಡ್ಯಾನ, ಉಣ್ತಿರ್ಬೇಕಂತೇಳಿ ಮ್ಯಾಲಿಂದು ಆ ಮಣ್ಣಂದೆಲ್ಲ ಮ್ಯಾಯ ಗೋಳೆ ಮಾಡ್ಕೊಂಡು ಆ ತಾಬಂಡಿಗೆ ಇಟ್ಕೊಂಡು ಓಡ್ಲಕತ್ತು. ಇದು ಅಟ್ರೆ ತಿನ್ನಿಸ್ಬೇಕು. ಹೋಗ್ಲಕತ್ತಳು. ಓಡುವಾಗ ಒಬ್ಬಕ್ಕಿ ಹೆಣ್ಣು ಮಗಳು ಇದರಿಗೆ ಬಂದಳು. ಏನ್ ಮಾಡ್ತಿದ್ಳು ಅಕ್ಕಿ ಹಾಲು ಮಾರ್ತಿಳು. ಅಂದ್ರೆ ಗೌಳಿಗಿತ್ತಿ ಆಗಿ ಬಂದಳು. ಹಾಲು ಬೇಕೇನು ಹಾಲ? ಈಕಿ ಬುದ್ಧಿಮತಿ ಅಂದಳು, ನನ್ನ ಕೈಯಾನ ಪಾಯಸ ಎಲ್ಲ ಭೂಮಿ ಮ್ಯಾಗ ಚೆಲ್ಲಾದ. ಬೆದ್ದೂರ್ದಂದು ಎತ್ತಿ ತಾಟ್ನಾಗ ಹಾಕೊಂಡಿದ ಎಲ್ಲ ಮಣ್ಣಾಗದ. ಕೃಷ್ಣ ನಿತ್ತಾನ. ಈಕಿನ ಹಾಲು ಒಯ್ದು ಇದು ಉಣಿಸ್ಬೇಕಂತೇಳಿ, ಹಾಲರ ಕುಡಿಸಿ ಆನಂದ ಪಡಿಬೇಕಂತೇಳಿ, ಹಾಲು ಹೆಂಗ ಕುಡ್ತಿ ಅಂತ ಕೇಳಿದಳು. ಅವಾಗ ಏನತ್ತಾಳ ಗೌಳ್ಗಿತ್ತಿ, ನಿನ್ನ ಕೊಳ್ಳಾಗ ಎಟ್ಟು ಡಾಗಿನ್ಗಳ ಅವು ಕೊಟ್ಟೆ ಅಂದ್ರೆ ಕೊಡ್ತೀನಿ ಅಂದಳಿ. ಅವಟ್ಟೆಲ್ಲ ಬಂಗಾರದು. ಅವು ಕೊಳ್ಳಾಗ ಎಟ್ಟು ಡಾಗಿನ್ಗಳ ಅವೆಲ್ಲ ಕೊಟ್ಟೆ ಅಂದ್ರೆ ಕೊಡ್ತೀನಿ ಅಂದ. ಇವೆಲ್ಲ ಕೊಡ್ತಾ ಕರೆ ಹಾಲು ಕೊಡು, ನಾ ಕೃಷ್ಣ ಉಣಿಸ್ಬೇಕ. ಹೌದಲ್ಲ, ತನ್ನ ಕೊಳ್ಳನ ಬಂಗಾರ ಡಾಗಿನ್ಗಳೆಲ್ಲ ಗೌಳಿಗಿತ್ತಿ ಕೊಡ್ತಾಳ. ಯಾರು? ಬುದ್ಧಿಮತಿ. ಆ ಹಾಲು ತಗೊಂಡು ತನ್ನ ಪರಾತದಾಗ ಇಟ್ಟುಕೊಂಡು ಕೃಷ್ಣನ ಹಂತಿಲಿ ಹೋಗ್ತಾಳೆ. ಹೌದು, ಕೃಷ್ಣನ ಹಂತಿಲಿ ಹೋಗಿ ಅವನ ಮುಂದೆ ತಾಬಂಡಿಟ್ಟು ಪಾದಿಗೆ ಸೆರಗ್ ಹಚ್ಚಿ ನಮಸ್ಕಾರ ಮಾಡಿದಳು. ಹೇ ಪರಮಾತ್ಮ, ಮನ್ಯಾಗ ಬಂದು ಉಂಡಿಲ್ಲ, ನಿನ್ನಗೆ ಅರ್ಧ ಹಾದಿಗೆ ಬೆನ್ನು ಹತ್ತಿದ. ಇಲ್ಲರೇ ಅವನು ಈ ತಾಟ್ನಾನ ಪಾಯಸ ಇಲ್ಲರೇ ಅವನು. ಅವಾಗ ಅವ ಅಂದ, ದೇವಿ ಇಟ್ಟಾಕ ಚಿಂತೆ ಮಾಡ್ಲಕತ್ತಿದಿ, ದುಃಖ ಮಾಡಬೇಡ, ಕಣ್ಣೀರು ತೆಗಿಬೇಡ. ಹೌದು, ಬುದ್ಧಿಮತಿ, ನೀ ಯಾವಾಗ ನನ್ನ ಮ್ಯಾಗ ಅಪಾರವಾದ ಭಕ್ತಿ, ಕೃಷ್ಣ ಅಂತ ಹೇಳಿ ತಾಬಂಡಿ ಡಬ್ಬು ಬಿದ್ದದ, ನನ್ನ ಬಾಯಾಗೆ ಬಿದ್ದದ.
ಆ ಡಬ್ಬು ಬಿದ್ದು ತಾಬಂಡಿ ನೋಡ್ರಿ ಪರಮಾತ್ಮ ಹೆಂಗ್ ಹೇಳ್ತಾನೆ. ಹೌದು. ಆ ತಾಬಂಡಿ ನನ್ನ ಬಾಯಾಗೆ ಬಿದ್ದದ ದೇವಿ. ಹೌದು. ಇದು ಸುಳ್ಳು ಹೇಳ್ತಿ ಪರಮಾತ್ಮ. ಮಣ್ಣಾಗಿ ಬಿದ್ದದ, ಡಬ್ಬು ಬಿದ್ದದ, ಅಲ್ಲೇ ಬಿಟ್ಟು ಬಂದಿದ, ಅಲ್ಲೇ ಬಿಟ್ಟು ಬಂದಿದ. ನೀ ಹಂಗ ಹೇಳ್ತಿ ನಿನ್ನ ಬಾಯಾಗ ಬಿದ್ದದ ಹೇಳಿ ಸುಳ್ಳು ಯಾಕೆ ಹೇಳ್ತಿ? ಪರಮಾತ್ಮ ಜಗತ್ತದ ಒಡೆಯ ಇದ್ದಿ ಸುಳ್ಳು ಮಾತಾಡಬೇಡ. ಹೌದು. ಅಂದ ಬಳಕ ಅವಾಗ ಹೇಳ್ತಾನ ಕೃಷ್ಣ ಬುದ್ಧಿಮತಿ ಸುಳ್ಳು ಮಾತಾಡವನ ಅಲ್ಲ. ಹೌದು. ನಾ ಭಕ್ತ ವತ್ಸಲ ಇದ್ದ, ಭಕ್ತರ ಆಧೀನದೊಳಗಿದ್ದ. ಯಾವ ನಂಬ್ಯಾನ ಅವ್ರ ಮನೆಯೊಳಗ ತುಂಬಾ ನಾನೇ ಇದ್ದ. ಅವ್ರಿಗೆ ಎಂದೂ ಕೈ ಬಿಟ್ಟಿಲ್ಲ. ಕೈ ಬಿಟ್ಟಿಲ್ಲ ದೇವಿ, ನಿನಗೆ ನಾ ಸುಳ್ಳು ಮಾತಾಡ. ನಂಬಿದವ್ರ ಕೈ ಬಿಟ್ಟಿಲ್ಲ ಅಂದ್ಬೇಕು, ನಿಂದರ ಕೈ ನಾ ಹೆಂಗ ಬಿಡ್ತ? ನಂಬಿದಿ ತಾಯಿ ನಿನಗೆ ಸುಳ್ಳು ಮಾತಾಡೋದಿಲ್ಲ. ಇಲ್ಲ, ಅದು ಮಣ್ಣಾಗ ಬಿದ್ದದ. ಹೌದು. ಮಣ್ಣಾಗ ಬಿದ್ದದ, ಇಲ್ಲ ನನ್ನ ಬಾಯಾಗ ಬಿದ್ದದ. ಮಣ್ಣಾಗ ಬಿದ್ದದತ್ತ ತಿಳಿಬೇಡ, ಭೂಮಿ ಮ್ಯಾಗ ಬಿದ್ದದತ್ತ ತಿಳಿಬೇಡ. ಈ ಭೂಮಿ ಮ್ಯಾಗ ಬಿದ್ದದಂದ್ರೆ ಈ ಭೂದೇವಿಗೆ ಹಚ್ಚಿ ನಿನಗೆ ಹೇಳಿಸ್ತೀನಿ ನಾವು. ಕೃಷ್ಣ ಇದು ಕೇಳ್ರಿ, ಸಾಕ್ಷಿ ಕೊಡ್ತಾನೆ ನಿನಗೆ, ನನ್ನ ಬಾಯಾಗೆ ಬಿದ್ದದಲ್ಲ. ಏನಿದು ಭೂತಾಯ ಅದಾಳಿಕಿ, ಈಕಿಗೆ ನಿನಗೆ ಸಾಕ್ಷಿ ಮಾತಾಡ್ಸಲಕ್ಕ ಹಸ್ತ. ಹೌದು. ನಾವು ಬುದ್ಧಿಮತಿ ಅಂದಳು, ಮಾತಾಡ್ಸಂದಳು. ಭೂಮಿ ಹೆಂಗ್ ಮಾತಾಡ್ತದ? 3 ಸಾರಿ ಭೂಮಿಗೆ ಬಡದ ಕೃಷ್ಣ ಏನತಾನ ಭೂದೇವಿ ಅಕ್ಕಿ ಬಿದ್ದಂತ ಆಕಿನ ಕೈಯನ್ನ ತಾಬಂಡಿ ನನ್ನ ಬಾಯಿ ಒಳಗೆ ಬಿದ್ದದಿಲ್ಲ ಎದ್ದು ಹೇಳಂದ ಬಳಕ ಹಸಿರು ಸೀರೆಯನ್ನು ಉಟ್ಟು ಹಸಿರು ಬಳಿಯನ್ನು ತೊಟ್ಟು ಸಾಕ್ಷಾತ್ ಅವನ ಮುಂದೆ ಭೂದೇವಿ ಹೆಣ್ಣು ರೂಪ ತೊಟ್ಟು ನಿಂದಿರ್ತಾಳ. ಏನ್ ಹೇಳ್ತಾಳ ಬುದ್ಧಿಮತಿಗೆ, ಹೇ ದೇವಿ, ಅಣು ರಣು ತಣು ಕಾಷ್ಟದಲ್ಲಿ ತುಂಬಿಕೊಂಡಂತ ಪರಮಾತ್ಮ ಅವ ಇಲ್ಲಾರದ ಜಾಗ ಇಲ್ಲ ತಂಗಿ. ಅವ ಇಲ್ಲಿ ಅಗರ್ ಕೆಡ್ದಾಗ ಹಾನ, ಮತ್ತೊಂದು ಜಾಗನಾಗ ಇಲ್ಲ, ಮತ್ತೊಂದು ಜಾಗನಾಗ ಹಾನ, ಇಲ್ಲಿ ಇಲ್ಲತ್ತಿಲ್ಲ. ಇಲ್ಲ. ಯಾವ ನಂಬ್ಯಾನ ಭಕ್ತ ಅವನ ಮನದಲ್ಲಿ ಅದನ, ಅವನ ಹೃದಯದಲ್ಲಿ ಅದಾನ. ಮತ್ತು ಅವ ಏನು ನಿನ್ನ ಬಾಯಿ ಒಳಗೆ ಬಿದ್ದುದೊಂದು ಮಾತು ಸತ್ಯದ ಬುದ್ಧಿಮತಿ. ಕೃಷ್ಣ ನಿನ್ನ ಕೈಯನ ಅನ್ನ ಉಂಡಾನ. ಹೌದು. ಭೂದೇವಿ ಹೇಳಿದ ಬಳಕ ಈಕಿನ ಮನಸ್ಸು ಆನಂದ ಆಯ್ತು. ಆನಂದ ಆದ ಬಳಕ ಮತ್ತೇನು ಹೇಳ್ತಾಳ? ಅದು ಎಲ್ಲ ನನಗೆ ಗೊತ್ತಿಲ್ಲಾರ್ದಂಗೆ ಉಂಡಿದಿ ಕರೆಕ್ಟ್. ಭೂಮಿ ಹೇಳ್ತದಂದ್ರೆ ಸತ್ಯ ಮಾತ. ನಾನು ಒಪ್ತೀನಿ, ನಾನು ಒಪ್ಪಗೋತ ಖರೆ. ಈಗ ನನ್ನ ಕೊಳ್ಳನ ಡಾಗಿಣಗಳೆಲ್ಲ ಕೊಟ್ಟು ನಿನಗೊಂದು ಗ್ಲಾಸ್ ಹಾಲು ತಂದಿದ, ನಿನಗೆ ಕುಡಿಲಕ್ಕ. ಆ ಹಾಲು ನನ್ನ ಮುಂದೆ ಕುಡೀನಿ. ಅದು ನೋಡಿ ಕಣ್ಣು ತುಂಬ ನೋಡಿ ನಾ ಆನಂದ ಪಡಿತ. ಕೃಷ್ಣ ನಕ್ಕ, ಎಲ್ಲಿಯೂ ತಂದಿದಿ ಹಾಲು ಹತ್ತು ಕೇಳ್ದ. ಎಲ್ಲಿಯೂ ಹಾದ್ಯಾಗ ಗೌಳಿಗಿತ್ತಿ ತಂದಿಳು, ನನ್ನ ಕೊಳ್ಳಾನ ಡಾಗಿಣಗಳ ಕೊಟ್ಟು ನಿನಗೆ ತಂದಿದ. ಹೌದು. ಅದೇ ಬುದ್ಧಿಮತಿ ದೇವಿ ಗೌಳಿಗಿತ್ತಿ ಅಲ್ಲಕ್ಕಿ ಬಂದಕ್ಕಿ ಮತ್ತಾರದಾರ ಅಕ್ಕಿ ಮೋಸ ಮಾಡಲಕ್ಕ ಬಂದಾಳ. ಗೌಳಿಗಿತ್ತಿ ಅಲ್ಲ, ಗೌಳಿಗಿತ್ತಿ ರೂಪ ನಿನಗೆ ತೋರ್ಸ್ಯಾಳ. ಖರೆ ಇದ್ದಕ್ಕೆ ಯಾರಳಕ್ಕಿ? ಆಕಿ ಯಾರದ? ಜರಾಸಂದನ ಹೆಂಡತಿ ಅದಾಳಕ್ಕಿ. ಆಗಾಳ ಹೇಳಿರಿ ನಿಮಗೆ ಕಿರೀಟ ಬಿದ್ದಿತ್ತ ಹೇಳಿ. ಜರಾಸಂದನ ಹೆಂಡತಿ ಅಂದಾಳ. ಆ ಜರಾಸಂದಾಗ ಹೊಡೆದವು ನಾನೇ. ಆ ಸೇಡದಿಂದ ಗೌಳಿಗೆ ತ್ಯಾಗಿ ಮಿಡಿನಾಗರ ಹಾವಿಂದು ಹೆಡಿ ಕುಟ್ಟಿ ಈಸಾ ತಗೊಂಡು ಬಂದಾಳ ಹಾಲಿನೊಳಗೆ. ನನಗೆ ಕುಡಿಸಿ ಕೊಲ್ಬೇಕು. ಆಕಿನ ಗಂಡಗೆ ನಾ ಹೊಡೆದಿದ್ದ. ಈ ಶೇಡ ಇಟ್ಟು ಬಂದಾಳ. ಈ ಶೇಡ ಇಟ್ಟು ಗೌಳಿಗೆ ತ್ಯಾಗಿ ಮಿಡಿನಾಗರ ಹಾವು ಕುಟ್ಟಿ ಗ್ಲಾಸ್ದಾಗ ಹಾಕೊಂಡು ನನಗೆ ಹಾಲು ಕುಡಿಸ್ಲಕ್ಕ ತಂದಾಳ. ನಿನಗೆ ಗೌಳಿಗೆ ತ್ಯಾಗಿ ಕೊಟ್ಟಾಳ. ಖರೆ ಗೌಳಿಗೆ ತಕ್ಕಿ ಅಲ್ಲ, ಇವು ಹಾಲು ಶುಚಿರ್ಬತ್ತು, ಶುದ್ಧ ಹಾಲು ಅಲ್ಲ. ಅಲ್ಲ, ಇವು ಇಸಾವ್. ಹೌದು. ಅಂದ ಬಳಕ ತೆಗೆದು ಆ ಗ್ಲಾಸ್ ಬರಿಕಿ ನೋಡ್ತಾಳ, ಒಳಗೆ ಮಿಡಿರಾಗ ಹಾವು ಕುಟ್ಟಿ ಒಗದಾಳ. ನೋಡ್ರಿ ಎಂತ ತ್ರಿಕಾಲದ ಪರಮಾತ್ಮ ಇದ್ದಿರ್ಬೇಕು. ಹೌದು. ಹಂಗ ಜಗತ್ತದೊಳಗ ಅನ್ಯಾಯ ನಡಿಯಂತ ಪರಮಾತ್ಮ ಅಲ್ಲ. ಅನ್ಯಾಯ ಯಾರು ನಡೆದಾರ ಅವರಿಗೆ ತುಳುದು ಅವನ ಕೆಲಸದ ಒಂದು. ಧರ್ಮದಿಂದ ಯಾರು ನಡೆದಾರ ಆ ಧರ್ಮದಿಂದ ಅವರಿಗೆ ಜೋಪಾನ ಮಾಡೋದು ಅವನಿಗೆ ಕೆಲಸ. ಹೌದು. ಮತ್ತ ನೀವು ಪಾಲು ಹಿಡಿದ್ರಿ, ನ್ಯಾಯದಿಂದ ಮಾತಾಡ್ರಿ. ಹೌದಲ್ಲ, ನೀವು ಏನು ಕಾನೂನು ಹೇಳ್ತೀರಿ ನೋಡ, ಕಾನೂನು ಪ್ರಕಾರ ಮಾತಾಡ್ರಿ. ಕಾನೂನು ಬಿಟ್ಟು ಮಾತಾಡ್ಬೇಡ್ರಿ. ಕಾನೂನು ಮಾಸ್ತರ ಕಾನೂನು ಬಿಟ್ಟು ಹೋಯ್ತಂದ್ರೆ 5 ರೊಟ್ಟಿಗೆ ಇದ್ದೇ ಸಾರಿ ಬಿಡ್ನಲ್ಲ. 5 ರೊಟ್ಟಿಗೆ ಅಂದ್ರೆ ಲೇಟ್ ಆಗ್ತದ್ರಿ ಗೌಡ್ರ. ಈಗ ಸಣ್ಣ ಜರ್ ಚಾಲೂನೇ ಆಲಿ. ಅದಕ್ಕೆ ನಮ್ಮದು ಹಿಂಗ ವಾದದ ಅದ ಅನಂತ ಮಾತು ಹೇಳಿ ಬಹಳವಾದ ಬೇಡ. ಇಲ್ಲಿ ತನ ನಾವು ಹ್ಯಾಂಗ ದೃಷ್ಟಾಂತ ಸಿದ್ಧಾಂತ ಅನಂತದ ಕೊಟ್ಟು ಜನರ ಮನ ತಲ್ಲಣ ಮಾಡಿದೇವ್ ನೋಡ್ರಿ. ಹೌದು. ಹಂಗ ನಿಮ್ಮ 101 ಮಂದಿ ಪೈಕಿ ಒಬ್ಬರ ಇಂಥ ಇತಿಹಾಸ
ಮಾತು ಹೇಳ್ರಿ. ಒಬ್ಬೊಂದು ಧರ್ಮದ ಮಾತು ಹೇಳ್ರಿ. ಹಾ ಧರ್ಮದ ಮಾತು ಹೇಳ್ರಿ. ಇಂಥವ್ರ ಮನೆಗೆ ಹೋದ ಬಳಿಕ ಒಬ್ಬಕ್ಕಿ ಹೆಣ್ಮಗಳಿಗೆ ಬುದ್ಧಿ ಬಂದವ. ಹೀಗೆ ಪೈಲ ಬಂದು ಅಡವಿ ಬಿದ್ದು ಮಾತಾಡ್ದಂಗ ಮುಂದಿನ ಸಂದಿಗೆ ಅಡವಿ ಬಿದ್ದು ಮಾತಾಡ್ಬೇಡ್ರಿ ನೀವು. ರೋಡಿಗೆ ಬರ್ರಿ ನಿಮ್ ಖುಬಿ ಇತ್ತಂದ್ರ. ಯಾಕಲ್ಲಿ ಬರ್ತಾರ? ಅವರು ಬರ್ತಾರ. ಹಂಗ್ಯಾನ ಮಾಡ್ಬೇಡ. ಏನು ಬರುದಿಲ್ಲ ಗೊತ್ತಾಗ್ಯದ. ಈಗ ಅಡವಿ ಬಿದ್ದಾರ ತಿಳ್ಕೊಂಡೇ ಬಿಟ್ಟಿದೇವ್ ನಾವು. ಯಾಕಲ್ಲಿ ಹೇಳ್ರಿ. ಹಾ